ಆತ್ಮೀಯರೇ, ಎನಲಿಟಿಕಲ್ ಮೀ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮಗೆ ಯಾವಾಗಲೂ IAS ಇರ್ಬೋದು, KS, RRB, NDA ಯಾವ ಪರೀಕ್ಷೆಗಳಿರ್ಲಿ, ನಿಮಗೆ ಕೆಲವೊಂದು ಪ್ರಶ್ನೆಗಳು ಕಾಮನ್ ಆಗಿ ಬರ್ತಾ ಇರ್ತದೆ. ಡ್ರೈ ಕ್ಲೀನಿಂಗ್ ಮಾಡ್ಲಿಕ್ಕೆ ಯಾವ ದ್ರಾವಕವನ್ನು ಬಳಸಲಾಗ್ತದೆ, ಸೋನಾರ್ ಅಂದ್ರೆ ಏನು, ಅದು ಯಾವ ರೀತಿಯ ಅಲೆಗಳನ್ನು ಉತ್ಪತ್ತಿ ಮಾಡ್ತದೆ, ಶಬ್ದದ ಅಲೆಗಳ ವಿಧಗಳು, ಡೆಸಿಬೆಲ್ ಶಬ್ದ, ಇನ್ನು ಭ್ರೂಣದ ಬೆಳವಣಿಗೆಯನ್ನು ಬಳಸಲಿಕ್ಕೆ ಯಾವ ಶಬ್ದದ ಅಲೆಗಳನ್ನು ಬಳಸಲಾಗ್ತದೆ, ಯಾವ ಸಂಯುಕ್ತಗಳಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನು ಬಳಸಲಾಗುವುದಿಲ್ಲ ಅಂತ ಕೊಟ್ಟು ಒಂದಷ್ಟು ಕೆಮಿಕಲ್ಸ್ ಅನ್ನು ಕೊಡುವಂತದ್ದು, ಸಂಪೂರ್ಣ ತಾಪಮಾನ ಅಥವಾ ಸಂಪೂರ್ಣ ಶೂನ್ಯ ಅಥವಾ ಅಬ್ಸಲ್ಯೂಟ್ ಝೀರೋ ಅಂದ್ರೆ ಏನು, ಸೆಲ್ಸಿಯಸ್ ಬದಲಿಗೆ ನಾವು ಸಾಮಾನ್ಯವಾಗಿ ಕೆಲ್ವಿನ್ ಅನ್ನು ಬಳಸ್ತೇವೆ ಯಾಕೆ, ನೀರಿನಲ್ಲಿ ಹೆಚ್ಚು ಕರಗುವುದು ಉಪ್ಪ ಅಥವಾ ಸಕ್ಕರೆಯ, ಇನ್ನು ಆಮ್ಲಗಳಿಗೆ ಸಾಮಾನ್ಯವಾದಂತಹ ಧಾತು ಯಾವುದು, ಈ ತರದ ಪ್ರಶ್ನೆಗಳೆಲ್ಲ ನಿಮಗೆ ಯಾವುದೇ ಪರೀಕ್ಷೆಗಳಲ್ಲಿ ನೀವು ನಿರೀಕ್ಷೆ ಮಾಡುವಂತದ್ದು. ಇದಕ್ಕೆ ಪೂರಕವಾದ ಅಂಶಗಳನ್ನು ಸೇರಿಸಿಕೊಂಡು ನಾನು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದರಿಂದ ನಿಮಗೆ ಹೆಚ್ಚು ಪ್ರಯೋಜನ ಆಗ್ತದೆ, ನಿಮ್ಮ ಫ್ರೆಂಡ್ ಸರ್ಕಲ್ ದೊಡ್ಡದಾಗ್ತದೆ, ನಿಮಗೆ ಹೆಚ್ಚು ಡಿಸ್ಕಷನ್ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಕೂಡ ಆಗ್ತದೆ. ಓಕೆ, ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ, ಲೈಕ್ ಕೊಡಿ, ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ. ಓಕೆ, ಅದರಿಂದ ನಿಮಗೇನು ತೊಂದರೆ ಇಲ್ಲ, ನನಗೆ ಖುಷಿ ಆಗ್ತದೆ. ನಾನು ಇದೇ ತರದ ಪ್ರಶ್ನೆಗಳನ್ನು ಅಥವಾ ಇದಕ್ಕಿಂತ ಹೈಯರ್ ಲೆವೆಲ್ನದ್ದು ಕೊಡಬೇಕು ಹೇಳುವಂಥದ್ದು ನನಗೆ ಅರ್ಥ ಆಗ್ತದೆ. ಓಕೆ, ನಾವು ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಬಟ್ಟೆಗಳನ್ನು ಡ್ರೈ ಕ್ಲೀನಿಂಗ್ ಮಾಡ್ಲಿಕ್ಕೆ ಯಾವ ದ್ರಾವಕವನ್ನು ಬಳಸಲಾಗ್ತದೆ ಅನ್ನುವಂತಹ ಕ್ವಶನ್ ಅನ್ನು ನಾನು ಕೊಟ್ಟಿದ್ದೇನೆ. ಇದಕ್ಕೆ ಆನ್ಸರ್ ಅನ್ನು ಹೆಚ್ಚಿನವರು ಕೊಟ್ಟಿದ್ದೀರಿ. ಕಾರ್ಬನ್ ಟೆಟ್ರಾಕ್ಲೋರೈಡ್, ವಿಚ್ ಸಾಲ್ವೆಂಟ್ ಈಸ್ ಯೂಸ್ಡ್ ಫಾರ್ ಡ್ರೈ ಕ್ಲೀನಿಂಗ್ ಆಫ್ ಕ್ಲೋತ್ಸ್ ಅಂತ ಪ್ರಶ್ನೆ. ಕಾರ್ಬನ್ ಟೆಟ್ರಾಕ್ಲೋರೈಡ್, ಆಲ್ಕಹಾಲ್ಸ್, ಇನ್ನು ಅಸಿಟೋನ್, ಫ್ರೀಯಾನ್ಸ್ ಅಂತ ಪ್ರಶ್ನೆ ಆಪ್ಷನ್ಸ್ ಕೊಟ್ಟಿದ್ದೆ ನಾನು. ಡ್ರೈ ಕ್ಲೀನಿಂಗಿಗೆ ನೀರನ್ನು ಹೊರತುಪಡಿಸಿ ಅಂದ್ರೆ ನೀರನ್ನು ಬಳಸುವುದಿಲ್ಲ, ಅದರ ಬದಲಾಗಿ ಯಾವ ದ್ರಾವಕವನ್ನು ಬಳಸಿಕೊಂಡು ಬಟ್ಟೆಯನ್ನು ಸ್ವಚ್ಛ ಮಾಡಿದ್ರೆ ಅದನ್ನು ನಾವು ಡ್ರೈ ಕ್ಲೀನಿಂಗ್ ಅಂತ ಕರೆಯೋದು. ಅಂದ್ರೆ ಇಲ್ಲಿ ಡ್ರೈ ಮಾಡುವಂಥದ್ದು, ಡ್ರೈ ಶಬ್ದವನ್ನಲ್ಲ ಇಲ್ಲಿ ನೀವು ತಗೊಳ್ಬೇಕಾದದ್ದು, ನೀರನ್ನು ಬಳಸುವುದಿಲ್ಲ ಹೇಳುವಂಥದ್ದು ಮಾತ್ರ ಇಲ್ಲಿ ನಿಮಗೆ ಬೇಕಾದಂತಹ ಅಂಶ. ಡ್ರೈ ಕ್ಲೀನಿಂಗ್ ಇಸ್ ಎನಿ ಕ್ಲೀನಿಂಗ್ ಪ್ರಾಸೆಸ್ ಫಾರ್ ಕ್ಲೋದಿಂಗ್ ಅಂಡ್ ಟೆಕ್ಸ್ಟೈಲ್ಸ್ ಯೂಸಿಂಗ್ ಎ ಸಾಲ್ವೆಂಟ್ ಅದರ್ ದ್ಯಾನ್ ವಾಟರ್, ಅಷ್ಟೇ ಇರುವಂತದ್ದು. ಇಲ್ಲಿ ವಿಶೇಷವಾಗಿ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನು ಪ್ರಾರಂಭಿಕ ಹಂತದಲ್ಲಿ ಬಳಸಲಾಗ್ತಾ ಇತ್ತು. ಅದು ಯಾಕೆ ಈಗ ಬದಲಾಗಿದೆ ಹೇಳ್ತೇನೆ. ಆಕ್ಚುಲಿ ಈಗ ಹೆಚ್ಚಾಗಿ ಬಳಸ್ತಾ ಇರುವಂತದ್ದು ಪರ್ಕ್ ಅಂತ ಕರೆಯಲ್ಪಡುವಂತದ್ದು, ಅಂದ್ರೆ ಸಾಮಾನ್ಯವಾಗಿ ಪರ್ಕ್ ಅಂತ ಕರೀತಾರೆ ಅದನ್ನು. ಟೆಟ್ರಾಕ್ಲೋರೋ ಈಥಿಲೀನ್ ಅನ್ನು ಅಥವಾ ಪರ್ಕ್ಲೋರೋ ಎಥಿಲೀನ್ ಅನ್ನು ಬಳಸ್ತಾರೆ, ಹೆಚ್ಚಾಗಿ ಬಳಸುವುದು ಅದನ್ನು. ಇಲ್ಲಿ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ನಾನು ಕೊಟ್ಟದ್ದು ಯಾವುದೋ ಒಂದು ಕ್ವಶನ್ ಪೇಪರ್ ಇಂದ ತೆಗೆದೇ ನಾನು ಕೊಟ್ಟಿರುವಂತದ್ದು, ಅಲ್ಲಿದ್ದಂತ ಆಪ್ಷನ್ಸ್ ಅನ್ನು ಕೊಟ್ಟದ್ದು ಅಷ್ಟೇ. ಓಕೆ, ಇಲ್ಲಿ ಪ್ರಾರಂಭದಲ್ಲಿ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನೇ ಕ್ಲೀನಿಂಗಿಗೆ ಬಳಸ್ತಾ ಇದ್ದದ್ದು. ಸುಮಾರು 1950ರ ತನಕವೂ ಇದನ್ನೇ ಹೆಚ್ಚಾಗಿ ಎಲ್ಲರೂ ಬಳಸ್ತಾ ಇದ್ದದ್ದು. ಆದ್ರೆ ಅದರ ನಂತರ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯಿತು. Carbon tetrachloride was the first chlorinated solvent to be used in dry cleaning and was used until 1950s. ಹಾಗಾದ್ರೆ ಈಗ ಏನನ್ನ ಯಾಕೆ ಅದನ್ನು ಬಿಟ್ಟದ್ದು ಅಂದ್ರೆ, ಇದು ಡ್ರೈ ಕ್ಲೀನಿಂಗ್ ಉಪಕರಣಗಳಿಗೆ ಅದು ಹಾನಿ ಮಾಡ್ತದೆ, ಅಲ್ಲಿ ಕೊರೋಸಿವ್ನೆಸ್ ಅನ್ನೆಲ್ಲ ಉಂಟು ಮಾಡ್ತದೆ. ಅದರ ಜೊತೆಗೆ ಡ್ರೈ ಕ್ಲೀನಿಂಗ್ ಆಪರೇಟರ್ಗಳಿಗೆ ಇದು ವಿಷಕಾರಿ ಆಯಿತು, ದುಷ್ಪರಿಣಾಮಗಳನ್ನು ಕೊಡ್ತದೆ. ಯಾವುದು ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದ್ರೆ ಇದು ವಾತಾವರಣದಲ್ಲಿ ಆವಿಯಾಗಿ ಹೋಗುವಂತಹ ಒಂದು ದ್ರಾವಕ. ಇದು ಡ್ರೈ ಕ್ಲೀನಿಂಗ್ ಆಪರೇಟರ್ಸ್ ಎಲ್ಲ ಇದ್ದಾರಲ್ಲ ಅವರಿಗೆಲ್ಲ ತೊಂದರೆಯನ್ನು ಉಂಟು ಮಾಡಿತು. ಅಂದ್ರೆ ಇದು ಆರೋಗ್ಯಕ್ಕೆ ಹಾನಿಕರ, ಯಾವುದು ಕಾರ್ಬನ್ ಟೆಟ್ರಾಕ್ಲೋರೈಡ್. ಹಾಗಾಗಿ ಇದನ್ನು ಬಳಸದೇ ಇದ್ದದ್ದು. ನಿಮಗೆ ಇನ್ನೊಂದ್ಸತಿ ಪ್ರಶ್ನೆ ಹೇಗೆ ಕೇಳ್ಬಹುದು, ಮೊದಲು ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನು ಡ್ರೈ ಕ್ಲೀನಿಂಗಿಗೆ ಬಳಸಲಾಗ್ತಾ ಇತ್ತು, ಈಗ ಬಳಸಲಾಗುವುದಿಲ್ಲ ಏಕೆಂದರೆ ಅಂತ ಕೊಟ್ಟು ಅಲ್ಲಿ ಆಪ್ಷನ್ಸ್ ಕೊಡ್ಬೋದು. ಓಕೆ, it had the downsides of being corrosive to the dry cleaning equipments and causing illness among dry cleaning operators. ಇದರಲ್ಲಿ ಯಾವುದೇ ಶಬ್ದಗಳನ್ನು ನಿಮಗೆ ತೆಕ್ಕೊಂಡು ಕೊಡ್ಬೋದು. ಅದು ಕೊರೋಸಿವ್ ಇತ್ತು ಅಥವಾ ಇಲ್ನೆಸ್ ಅಮಂಗ್ ಡ್ರೈ ಕ್ಲೀನರ್ ಆಪರೇಟರ್ಸ್, ಈ ತರದಲ್ಲಿ ಆಪ್ಷನ್ಸ್ ಕೊಟ್ಟು ನಿಮಗೆ ಪ್ರಶ್ನೆಯನ್ನು ಕೊಡ್ಬೋದು. ಹಾಗಾದ್ರೆ ಈಗ ಸ್ವಲ್ಪ ಮಟ್ಟಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಉಪಯೋಗ ಮಾಡ್ತಾರೆ. ಸ್ವಲ್ಪ ಕಾರ್ಬನ್
ಟೆಟ್ರಾಕ್ಲೋರೈಡ್ ನ ಜೊತೆಗೆ ಟ್ರೈಕ್ಲೋರೋ ಎಥಿಲೀನ್ ಅನ್ನು ಬಳಸಬಹುದು, ಟೆಟ್ರಾಕ್ಲೋರೋ ಇಥಿಲೀನ್ ಬಳಸಬಹುದು, ಮೀಥೈಲ್ ಕ್ಲೋರೋಫಾರ್ಮ್ ಅಥವಾ ಟ್ರೈಕ್ಲೋರೋ ಈಥೇನ್ ಅನ್ನು ಕೂಡ ಈಗ ಬಳಸ್ತಾರೆ. ಹೆಚ್ಚಾಗಿ ಬಳಸುವಂತದ್ದು ಇವುಗಳು ಮೂವರಲ್ಲಿ ಯಾವುದನ್ನಾದ್ರೂ ಸ್ವಲ್ಪ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾರೆ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನಾನು ಕೊಟ್ಟದ್ದು, ಇದು ಯಾಕೆ ತಪ್ಪು ಮಾಡಿದ್ರಿಂದ ನಂಗೆ ಅರ್ಥ ಆಗುದಿಲ್ಲ. ಸೋನಾರ್ ಡ್ಯಾಶ್ ಅಲೆಗಳನ್ನು ಉತ್ಪತ್ತಿ ಮಾಡ್ತದೆ ಅಂತ ಹೇಳ್ತಿದ್ರೆ ಬಹುಶಃ ಎಲ್ಲರೂ ಧ್ವನಿ ತರಂಗಗಳು ಅಂತ ಬರೀತಿದ್ರೆ ಇಲ್ಲಿ ನಾನು ಕೊಟ್ಟದೊಂದು ಸ್ವಲ್ಪ ಚೇಂಜ್. ಮೀನುಗಾರಿಕೆ ಹಡಗಿನಲ್ಲಿ ಸೋನಾರ್ ಸಾಧನದಿಂದ ಯಾವ ರೀತಿಯ ಅಲೆಗಳು ಉತ್ಪತ್ತಿಯಾಗುತ್ತವೆ ಹೇಳುವಂತಹ ಪ್ರಶ್ನೆಯನ್ನು ಕೊಟ್ಟದ್ದು. What type of waves are generated by sonar device fixed to a fishing ship ಅಂತ ಕ್ವಶನ್ ಕೊಟ್ಟಿದ್ದೆ ಅಷ್ಟೇ. ತುಂಬಾ ಜನ ನೀವು ರೇಡಿಯೋ ತರಂಗಗಳಿಗೆ ಆನ್ಸರ್ ಮಾಡಿದ್ದೀರಿ. ಇಲ್ಲಿ ನೀರಿನ ಅಲೆಗಳು ಒಂದನೇದಾಗಿ ಆಪ್ಷನ್ ಕೊಟ್ಟದ್ದು, ಎರಡನೇದಾಗಿ ರೇಡಿಯೋ ತರಂಗಗಳು ಕೊಟ್ಟಿದ್ದೇನೆ, ರೇಡಿಯೋ ವೇವ್ಸ್ ಅಂತ, ಮೂರನೇದು ಧ್ವನಿ ತರಂಗಗಳು ಅಥವಾ ಸೌಂಡ್ ವೇವ್ಸ್ ಅಂತ ಕೊಟ್ಟಿದ್ದೇನೆ, ಇನ್ನೊಂದು ಅತಿಗೆಂಪು ಅಲೆಗಳು ಅಥವಾ ಇನ್ಫ್ರಾರೆಡ್ ವೇವ್ಸ್ ಅಂತ ಕೊಟ್ಟಿದ್ದೇನೆ. ಇಲ್ಲಿ ಆನ್ಸರ್ ಆಗಬೇಕಾದ ಧ್ವನಿ ತರಂಗಗಳು ಅಂತ ನಿಮ್ಮ ಆನ್ಸರ್ ಆಗ್ಬೇಕಿತ್ತು. ಸೌಂಡ್ ವೇವ್ಸ್ ಅದರಲ್ಲಿಯೂ ನಿಮಗೆ ಶ್ರವಣಾತೀತ ತರಂಗಗಳು ಅಥವಾ ಅಲ್ಟ್ರಾಸಾನಿಕ್ ತರಂಗಗಳು ನಿಮಗೆ ಆಪ್ಷನ್ಸ್ ಕೊಡುವಾಗ ಕೆಲವು ಸತಿ ಧ್ವನಿ ತರಂಗಗಳು ಅಂತಲೇ ಕೊಡ್ಬೋದು, ಅಥವಾ ಶ್ರವಣಾತೀತ ತರಂಗಗಳು, ಶ್ರವ್ಯ ಧ್ವನಿ, ಈ ತರದಲ್ಲಿ ಆಪ್ಷನ್ಸ್ ಕೂಡ ಕೊಡ್ಬೋದು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂದು ಜಾಸ್ತಿ ವಿವರಣೆಯನ್ನು ಇನ್ನೊಂದು ಸ್ಲೈಡ್ ಅಲ್ಲಿ ತೋರಿಸ್ತೇನೆ ನಾನು. ಬೆಲ್ ಅಥವಾ ಡೆಸಿಬೆಲ್ ಶಬ್ದ ಹೇಳುವಂಥದ್ದು ಇದು ಯಾವ ಪ್ರಮಾಣದ ಏಕಮಾನವಾಗಿದೆ ಹೇಳುವಂಥದ್ದು ನಾನು ಇನ್ನೊಂದು ಕ್ವಶನ್ ಕೊಟ್ಟದ್ದು. ಬೆಲ್ ಅಂಡ್ ಆರ್ ಡೆಸಿಬೆಲ್ ಈಸ್ ಎ ಯೂನಿಟ್ ಆಫ್ ವಿಚ್ ಕ್ವಾಂಟಿಟಿ ಆಫ್ ಸೌಂಡ್ ಅಂತ ಕ್ವಶನ್ ನಂದು. ತೀವ್ರತೆ, ಆವರ್ತನ, ಗದ್ದಲ, ಗುಣಮಟ್ಟ, ಇದರಲ್ಲಿ ತುಂಬಾ ಜನ ತಪ್ಪು ಮಾಡಿದ್ದೀರಿ. ಯಾಕೆ ಅಂತ ಅರ್ಥ ಆಗಲಿಲ್ಲ ನನಗೆ. ಡೆಸಿಬೆಲ್ ಯಾವುದರ ಏಕಮಾನ ಅಂತ ಕೇಳಿದ ಕೂಡಲೇ ನೀವು ಗದ್ದಲದ್ದು ಅಂತ ಆನ್ಸರ್ ಬರೀತೀರಿ ಅಥವಾ ಶಬ್ದದ್ದು ಅಂತ ಬರೀತೀರಿ. ಆ ಶಬ್ದದಲ್ಲಿ ಯಾವುದು ಅಂತ ನಾನು ಕೇಳಿದ್ದು ಅಷ್ಟೇ. ಅದರಲ್ಲಿ ಗದ್ದಲ ಅಥವಾ ಲೌಡ್ನೆಸ್ ನಿಮ್ಮ ಆನ್ಸರ್ ಆಗ್ಬೇಕು. ಈ ಡೆಸಿಬೆಲ್ ಶಬ್ದ ಅಥವಾ ಗದ್ದಲ ಅಥವಾ ಇದರ ಒಂದು ಏಕಮಾನ ಯಾವುದು ಅಂತ ಕೂಡ ಕೇಳಬಹುದು. ಗದ್ದಲದ ಏಕಮಾನ ಕೇಳಿದ್ರೆ ನೀವು ಡೆಸಿಬೆಲ್, ಇದರ ಸಂಕೇತವನ್ನು ಕೇಳಬಹುದು. ಡೆಸಿಬೆಲ್ ಮಾನದ ಸಂಕೇತ ಯಾವುದು ಅಂತ ಕೂಡ ಕೇಳಬಹುದು. ಸ್ಮಾಲ್ ಲೆಟರ್ ಡಿ ಮತ್ತು ಕ್ಯಾಪಿಟಲ್ ಲೆಟರ್ ಬಿ ಆಗ್ಬೇಕು, ಡಿ ಬಿ. ಓಕೆ, ಡೆಸಿಬೆಲ್ ಇಸ್ ದ ಯೂನಿಟ್ ಆಫ್ ಸೌಂಡ್, ಇಟ್ಸ್ ಸಿಂಬಲ್ ಈಸ್ ಡಿ ಬಿ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಈ ಡೆಸಿಬೆಲ್ ಮೀಟರ್ ಹೇಳುವಂತಹ ಉಪಕರಣವನ್ನು ಯಾವುದಕ್ಕೆ ಬಳಸ್ತಾರೆ ಅಂತ ನಿಮ್ಮ ಇನ್ನೊಂದು ಪ್ರಶ್ನೆ ಕೇಳ್ಬಹುದು. ಇದು ಧ್ವನಿಯನ್ನು ಅಳಿಲಿಕ್ಕೆ ಇರುವಂತದ್ದು. ಧ್ವನಿಯನ್ನು ಅಳಿಬಹುದು ಅಥವಾ ಇದಕ್ಕೆ ಇನ್ನೊಂದು ಹೆಸರು ಇದೆ, ಧ್ವನಿ ಮಟ್ಟದ ಮೀಟರ್ ಅಂದ್ರೆ ಯಾವುದು ಅಂತ ಕೂಡ ಕೇಳ್ಬಹುದು. ಈ ಧ್ವನಿ ಮಟ್ಟದ ಮೀಟರ್ ಅನ್ನು ಯಾವ ಪ್ರಮಾಣವನ್ನು ಅಳಿಲಿಕ್ಕೆ ಬಳಸ್ತೇವೆ ಅಂತ ಕೇಳಬಹುದು. ಅಂತಹ ಸಂದರ್ಭದಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಅದು ಕೂಡ ಗದ್ದಲವನ್ನು ಅಳಿಲಿಕ್ಕೆ ಅಥವಾ ಶಬ್ದವನ್ನು ಅಳಿಲಿಕ್ಕೆ ಇರುವಂತಹ ಮಾನ, ಅದು ಇದು ಮೀಟರ್ ಅಥವಾ ಏನು ಉಪಕರಣ ಅದು. ಓಕೆ, ಸೌಂಡ್ ಕ್ಯಾನ್ ಬಿ ಮೆಜರ್ಡ್ ವಿತ್ ಎ ಡಿವೈಸ್ ಕಾಲ್ಡ್ ಎ ಡೆಸಿಬೆಲ್ ಮೀಟರ್ ಆರ್ ಸೌಂಡ್ ಲೆವೆಲ್ ಮೀಟರ್ ಅಂತ ಕೂಡ ಅದನ್ನು ಕರೀತಾರೆ. ಇಟ್ ಮೆಜರ್ ದ ಸ್ಯಾಂಪಲ್ ಆಫ್ ಸೌಂಡ್ ಅಂಡ್ ಮತ್ತು ಡೆಸಿಬೆಲ್ ಮೀಟರ್ಸ್ ಆಲ್ಸೋ ನೋನ್ ಆಸ್ ಸೌಂಡ್ ಲೆವೆಲ್ ಮೀಟರ್ಸ್. ಸೌಂಡ್ ಲೆವೆಲ್ ಮೀಟರ್ ಅಥವಾ ಧ್ವನಿ ಮಟ್ಟದ ಮೀಟರ್ ಅಥವಾ ಡೆಸಿಬೆಲ್ ಮೀಟರ್ ಎಲ್ಲ ಒಂದೇ ಅದು. ಓಕೆ, ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದನ್ನು ತಾಯಿಯ ಗರ್ಭಾಶಯದೊಳಗಿನ ಭ್ರೂಣದ ಬೆಳವಣಿಗೆಯನ್ನು ಅಧ್ಯಯನ ಮಾಡಲು ಬಳಸಲಾಗ್ತದೆ ಅಂತ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದೆ. Which of the following are used to study the growth of fetus inside the mother's womb ಅಂತ ಕ್ವಶನ್ ಇರೋದು. ಎಕ್ಸ್ರೇಸ್ ಖಂಡಿತವಾಗಿ ಅಲ್ಲ, ರೇಡಿಯೋ ತರಂಗಗಳು, ರೇಡಿಯೋ ವೇವ್ಸ್ ಅಲ್ಲ, ಧ್ವನಿ ತರಂಗಗಳು, ಸೌಂಡ್ ವೇವ್ಸ್, ಅವಕೆಂಪು ತರಂಗಗಳು ಅಥವಾ ಇನ್ಫ್ರಾರೆಡ್ ವೇವ್ಸ್. ಇಲ್ಲಿಯೂ ಆನ್ಸರ್ ಧ್ವನಿ ತರಂಗಗಳು ಅಥವಾ ಸೌಂಡ್ ವೇವ್ಸೇ ಆಗ್ಬೇಕು. ನಿಮಗೆ ಈ ಸೌಂಡ್ ವೇವ್ಸಿನ ಬಗ್ಗೆ ಅಥವಾ ಸೌಂಡಿನ ಬಗ್ಗೆ ನಾನು ಚಂದವಾದಂತಹ ಲೆಸನ್ ಹಾಕಿದ್ದೇನೆ. ಶಬ್ದ ಹೇಳುವಂತಹ ಪಾಠದ್ದು ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯಗಳು ಅದರಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟದ್ದು. ಒಂದ್ಸತಿ ಆ ಪಾಠವನ್ನು ಖಂಡಿತವಾಗಿ ನೋಡ್ಕೊಳ್ಳಿ, ಅದರಲ್ಲಿಯೂ ಪ್ರಶ್ನೆಗಳು ಇದೆ. ಅದಕ್ಕೂ ನೀವು ಆನ್ಸರ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೇಕು ಅಥವಾ ನೀವು ಗುರುತಿಸಿಕೊಂಡು ಅದನ್ನು ಕಲ್ತುಕೊಳ್ಳಿ. ಯಾಕಂದ್ರೆ ಅದೆಲ್ಲ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳನ್ನೇ ನಾನಲ್ಲಿ ಕೂಡ ಕೊಟ್ಟದ್ದು. ಎಕ್ಸ್ಪ್ಲನೇಷನ್ ಕೂಡ ಅದಕ್ಕೆ ಸಂಬಂಧಪಟ್ಟೆ ಕೊಟ್ಟಿದ್ದೇನೆ. ಓಕೆ, ನಿಮಗೆ ಒಂದ್ಸತಿ ನೆನಪಿಸ್ತಾ ಇದ್ದೇನೆ. ಶಬ್ದದ ಯಾವ ತರದ ಶಬ್ದಗಳೆಲ್ಲ ಇದೆ ಹೇಳುವಂತಹ ಪ್ರಶ್ನೆಗಳು ಕೇಳ್ತಾರೆ. ಅವಧ್ವನಿ ಅಥವಾ ಇನ್ಫ್ರಾಸಾನಿಕ್ ಶಬ್ದ ಅಥವಾ ಇನ್ಫ್ರಾಸಾನಿಕ್ ಸೌಂಡ್ ವೇವ್ಸ್,
20 ಹರ್ಟ್ಸ್ಗಿಂತ ಕಡಿಮೆ ಆವರ್ತನ ಇರುವಂತಹ ಫ್ರೀಕ್ವೆನ್ಸಿ ಇರುವಂತಹ ಧ್ವನಿ ತರಂಗಗಳನ್ನು ನಾವು ಅವಧ್ವನಿ ಅಥವಾ ಇನ್ಫ್ರಾಸಾನಿಕ್ ಶಬ್ದಗಳು, ಕನ್ನಡದ ಶಬ್ದಗಳನ್ನು ನೆನಪಿಟ್ಕೊಳ್ಳಿ. ಯಾಕಂದ್ರೆ ಕೆಲವರು ಕನ್ನಡದಲ್ಲಿ ಬರೆಯೋರಿದ್ದೀರಿ, ಅವರಿಗೆ ಇನ್ಫ್ರಾಸಾನಿಕ್ ಅಂತ ಕೊಡದೇ ಇರ್ಬೋದು, ಅಲ್ಲಿ ಅವಧ್ವನಿ ಅಂತ ಕೊಡ್ಬೋದು. ನೆನಪಿಟ್ಕೊಳ್ಳಿ ಶಬ್ದಗಳನ್ನು. ಇನ್ಫ್ರಾಸಾನಿಕ್ ಸೌಂಡ್ಸ್ ಆರ್ ಸೌಂಡ್ ವೇವ್ಸ್ ವಿತ್ ಫ್ರೀಕ್ವೆನ್ಸೀಸ್ ಬಿಲೋ 20 ಹರ್ಟ್ಸ್. ನೆನ್ಪಿಟ್ಕೊಳ್ಳಿ, ಬಿಲೋ 20 ಹರ್ಟ್ಸ್ ಇದ್ದಾಗ, 20 ಹರ್ಟ್ಸ್ಗಿಂತ ಕಡಿಮೆ ಇದ್ದಾಗ ಅದು ಅವಧ್ವನಿ ಅಥವಾ ಇನ್ಫ್ರಾಸಾನಿಕ್. ಓಕೆ, 20 ಹರ್ಟ್ಸ್ ಮತ್ತು 20 ಕಿಲೋ ಹರ್ಟ್ಸ್ ನಡುವಿನ ಆವರ್ತನವನ್ನು ಹೊಂದಿರುವಂತದ್ದು ಶ್ರವ್ಯ ಧ್ವನಿ. ಶ್ರವ್ಯ ಹೇಳಿದ ಕೂಡಲೇ ನೆನ್ಪಿಟ್ಕೊಳ್ಳಿ, ನಮ್ಮ ಕಿವಿಗೆ ಕೇಳಿಸುವಂತದ್ದು. ಓಕೆ, ಆಡಿಬಲ್ ಸೌಂಡ್ ಅಂತ ಕೇಳ್ತೇವೆ. ಆಡಿಬಲ್ ಸೌಂಡಿನ ಆವರ್ತನ ಎಷ್ಟು, ಈ ತರದಲ್ಲಿಯೂ ಕೇಳ್ಬೋದು. ಅಥವಾ ನಮ್ಮ ಕಿವಿಗೆ ಕೇಳಿಸುವಂತಹ ಶಬ್ದದ ಆವರ್ತನ ಡ್ಯಾಶ್ ಅಂತ ಕೊಟ್ಟು ಕೂಡ ನಿಮಗೆ ಪ್ರಶ್ನೆಗಳನ್ನು ಕೊಡ್ಬೋದು. 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ನೆನ್ಪಿಟ್ಕೊಳ್ಳಿ. ಓಕೆ, ಅಥವಾ 20 ಹರ್ಟ್ಸ್ಗಿಂತ 20,000 ಹರ್ಟ್ಸ್ ಅಂತ ಕೂಡ ಕೊಡ್ಬೋದು. ಆನ್ಸರ್ ನಿಮ್ಮದು ಸೇಮ್ ಆಗಿರ್ತದೆ. ಸೌಂಡ್ ವೇವ್ಸ್ ಹ್ಯಾವಿಂಗ್ ಎ ಫ್ರೀಕ್ವೆನ್ಸಿ ಬಿಟ್ವೀನ್ 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್ ಈಸ್ ಆಡಿಬಲ್ ಸೌಂಡ್. ಓಕೆ, ನೆನ್ಪಿಟ್ಕೊಳ್ಳಿ, ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು. 20 ಕಿಲೋ ಹರ್ಟ್ಸ್ಗಿಂತಲೂ ಹೆಚ್ಚಿನ ಆವರ್ತನವನ್ನು ಹೊಂದಿರುವಂತಹ ಶಬ್ದ ತರಂಗಗಳಿದೆ. ಇದನ್ನೇ ನಾವು ಶ್ರವಣಾತೀತ ತರಂಗಗಳು ಅಥವಾ ಅಲ್ಟ್ರಾಸಾನಿಕ್ ತರಂಗಗಳು ಅಂತ ಕರೆಯುವುದು. ಅಲ್ಟ್ರಾಸಾನಿಕ್ ತರಂಗಗಳು ಅಂತ ಕೂಡ ಇದನ್ನೇ ಕರೆಯುವಂಥದ್ದು. ಅಂದ್ರೆ ಈ ಶಬ್ದ ತರಂಗಗಳನ್ನು ನಮ್ಮ ಕಿವಿಗೆ ಕೇಳಿಸ್ಕೊಳ್ಳಿಕ್ಕೆ ಆಗುದಿಲ್ಲ, ನಮ್ಮ ಕಿವಿಗೆ ಅದು ಕೇಳಿಸಿಲ್ಲ. ಆದ್ರೆ ಬೆಕ್ಕು, ನಾಯಿ ಇವುಗಳಿಗೆಲ್ಲ ಶಬ್ದ ಕೇಳಿಸ್ತದೆ. ನಮಗೆ ಹೆಜ್ಜೆ ಸಪ್ಪಳೆ, ಹಾವುಗಳಿಗೂ ಅದು, ಹಾವುಗಳೆಲ್ಲ ಕಂಪನವನ್ನು ಗ್ರಹಿಸುವಂಥದ್ದು, ಅದು ಕಿವಿ ಕೇಳಿ ಹೋಗುದು ಅಲ್ಲ. ಇದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆ ಬರುವಂತದ್ದು. ಇನ್ನು ಬಾವಲಿ ಹೇಗೆ ರಾತ್ರಿ ಹೊತ್ತಿನಲ್ಲಿ ಹೇಗೆ, ಅದು ಬಾವಲಿ ಅಂದ್ರೆ ಅದು ಸಸ್ತನಿ ಅಲ್ವಾ, ಅದು ನಮ್ಮ ಹಾಗೆ ಅಲ್ವಾ, ಹಾಗಾದ್ರೆ ಅದು ಹೇಗೆ, ಅದಕ್ಕೆ ಹೇಗೆ ರಾತ್ರಿ ಕಣ್ಣು ಕಾಣುದಿಲ್ಲ ಅದಕ್ಕೆ, ಹಾಗಾದ್ರೆ ಅದು ಹೇಗೆ ಹಣ್ಣುಗಳನ್ನೆಲ್ಲ ಕಿತ್ತು ತಿಂತದೆ ಅಂತ ಹೇಳುವಂತದ್ದು ಕೂಡ ಪ್ರಶ್ನೆ ಬರ್ತದೆ. ಅದಕ್ಕೆ ಶ್ರವಣಾತೀತ ತರಂಗಗಳನ್ನು ಕೇಳಿಸುವಂತಹ ವಿಶೇಷವಾದಂತಹ ಶಕ್ತಿ ಇದೆ. ಯಾವುದಕ್ಕೆ? ಬಾವಲಿಗೆ. ಅಂದ್ರೆ ಅದರ ದೇಹದಿಂದ ಉತ್ಪತ್ತಿ ಆಗುವಂತಹ, ಅದು ಹಾರಾಡುವಾಗ ಉತ್ಪತ್ತಿ ಆಗ್ತದಲ್ಲ ಶಬ್ದ ತರಂಗಗಳು, ಅದು ಬೇರೆ ಬೇರೆ ವಸ್ತುವಿಗೆ ಬಡ್ದು, ಅಂದ್ರೆ ಘನ ವಸ್ತುವಿಗೆ ಬಡ್ದು ಅದು ಪ್ರತಿಫಲಿಸುವಂತಹ ರೀತಿ ಬೇರೆ. ಎಲೆಯಂತಹ ವಸ್ತುಗಳಿದೆಯಲ್ಲ, ಅದು ಕಂಪಿಸುವಂಥದ್ದು, ಅಂಥದ್ದಕ್ಕೆ ಬಡ್ದಾಗ ಬರುವಂತಹ ಶಬ್ದ ಬೇರೆ ಇರ್ತದೆ. ಓಕೆ, ಗೋಡೆಗೆ ಬಡ್ದಾಗ ಶಬ್ದ ಬೇರೆ ಬರ್ತದೆ. ಆದ್ರೂ ಅದು ಹೊರಗಡೆ ಹೋಗ್ಲಿಕ್ಕೆ ಎಲ್ಲ ಅದು ಪ್ರಯತ್ನ ಪಡುವಾಗ ಸ್ವಲ್ಪ ಗೋಡೆಗೆಲ್ಲ ಬಡ್ಕೊಂಡೆಲ್ಲ ಹೋಗ್ತದೆ, ಬಟ್ ಹೊರಗಡೆಗೆ ಹೋಗ್ತದೆ ಅದು. ಓಕೆ, ಡೋರ್ ಓಪನ್ ಇದ್ರೆ ಅಥವಾ ಕಿಟಕಿ ಓಪನ್ ಇದ್ರೆ ಕಿಟಕಿಯಿಂದ ಹೊರಗಡೆ ಹೋಗ್ತದೆ. ಅದು ಹೇಗೆ ಹೋಗ್ತದೆ ಅಂದ್ರೆ ಅಲ್ಲಿ ಆ ಶಬ್ದ ತರಂಗಗಳು ವಾಪಸ್ ಅದರ ಕಿವಿಗೆ ಬಂದು ಕೇಳಿಸ್ತದಲ್ಲ, ಅದರ ಆಧಾರದಲ್ಲಿ. ಹಾಗಾಗಿ ಯಾವುದೋ ಫಿಶಿಂಗ್ ಬೋಟ್ಗಳ, ಹಡಗುಗಳಲ್ಲೆಲ್ಲ ಇರುವಂತದ್ದು ಇದು ಯಾವುದು ಶ್ರವಣಾತೀತ ತರಂಗಗಳನ್ನು ಉತ್ಪತ್ತಿ ಮಾಡುವಂತಹ ಉಪಕರಣಗಳು ಅದರಲ್ಲಿ ಇರ್ತದೆ. ಅಲ್ಲಿಂದ ಅದು ಸೋನಾರ್ ಶಬ್ದಗಳನ್ನು ಅದು ಕಳಿಸ್ತದೆ. ಆ ಶಬ್ದ ಯಾವುದೇ ವಸ್ತು ನೀರಿನ ಒಳಗಿರುವಂತದಕ್ಕೆ ಪ್ರತಿಫಲಿಸಿ ಅದು ವಾಪಸ್ ಬರ್ತದಲ್ಲ, ಅದನ್ನು ಗ್ರಹಿಸುವಂತಹ ಉಪಕರಣ ಯಾವುದು? ಸೋನಾರ್. ಓಕೆ, ಅಂದ್ರೆ ಅದರಿಂದ ಹೋಗುವಂತಹ ಶಬ್ದ ತರಂಗಗಳು ಯಾವುದು ಅಂತ ಕೇಳಿದ್ರೆ ಶ್ರವಣಾತೀತ ತರಂಗಗಳು ಅಥವಾ ಅಲ್ಟ್ರಾಸಾನಿಕ್ ತರಂಗಗಳು. ಅಥವಾ ಇದನ್ನು ನೀವು ನೆನಪಿಟ್ಕೊಳ್ಬೇಕಾದ್ದು 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಅದರಿಂದ ಕಳಿಸಲಾಗ್ತದೆ. ಓಕೆ, ದ ಸೌಂಡ್ ವೇವ್ಸ್ ಆಫ್ ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ 20 kilohertz are called ultrasonic waves. These sound waves are not audible to the human ear. ನಮ್ಮ ಕಿವಿಗೆ ಇದು ಕೇಳಿಸ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೋನಾರ್ ಅಂದ್ರೆ ಏನು ಅಂತ ಕೂಡ ನಿಮ್ಗೆ ಫುಲ್ ಫಾರ್ಮ್ಗೂ ಕೇಳಬಹುದು. ಸೋನಾರ್ ಅದರ ಫುಲ್ ಫಾರ್ಮ್ ಅಥವಾ ಅದರ ದೀರ್ಘ ಹೆಸರೇನು ಅಂತ ಕೇಳಬಹುದು. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್, ಅಥವಾ ಇನ್ನೊಂದು ರೀತಿಯಲ್ಲೂ ಹೇಳ್ಬೋದು ಸೋನಿಕ್ ನ್ಯಾವಿಗೇಷನ್ ಮತ್ತು ರೇಂಜಿಂಗ್ ಅಥವಾ ಅಂಡ್ ರೇಂಜಿಂಗ್, ಈ ತರದಲ್ಲಿಯೂ ಇರ್ಬಹುದು. ಓಕೆ, ಅಂದ್ರೆ ಸೋನಾರ್ ಅಂದ್ರೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಆರ್ ಸೋನಿಕ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್, ಅದು ಎರಡು ಕೊಟ್ರು ಸರಿಯೇ. ಓಕೆ, ಅಂದ್ರೆ ನೀರಿನ ಮೇಲ್ಮೈಯಲ್ಲಿ ಅಥವಾ ನೀರಿನ ಒಳಗಿರುವಂತಹ ವಸ್ತುಗಳಿಗೆ ಮಾತ್ರ ಇದನ್ನು ಬಳಸುವಂತದ್ದು. ಸೋನಾರನ್ನು ಬಳಸುವುದು ನೆನ್ಪಿಟ್ಕೊಳ್ಳಿ, ಇವುಗಳಲ್ಲಿ ಬಳಸ್ತಾರೆ ಅಂತ ಕೇಳಿ ಹಡಗು, ವಿಮಾನ ಈ ತರದಲ್ಲಿ ನಿಮಗೆ ಪ್ರಶ್ನೆಯನ್ನು ಆಪ್ಷನ್ಗಳನ್ನು ಕೇಳಬಹುದು. ಅಂತ ಸಂದರ್ಭದಲ್ಲಿ ನೀರಿನಲ್ಲಿ ಹೋಗುವಂತಹ ವಾಹನಗಳು ಮಾತ್ರ, ಅಂದ್ರೆ ಹಡಗು ಇರ್ಬೋದು ಅಥವಾ ಜಲಾಂತರ್ಗಾಮಿ ಇರ್ಬೋದು, ಅಂತವುಗಳಲ್ಲಿ ಮಾತ್ರ ಸೋನಾರನ್ನು ಉಪಯೋಗ ಮಾಡೋದು ನೆನ್ಪಿಟ್ಕೊಳ್ಳಿ. ಅಂದ್ರೆ ನೀರಿನ ಒಳಗಿರುವಂತಹ ಮೇಲ್ಮೈಯಲ್ಲಿ ಇರ್ಬೋದು, ಕೆಳಗಡೆ ಇರ್ಬೋದು,
ಅಂತೂ ಕಣ್ಣಿಗೆ ಕಾಣಿಸದೇ ಇರುವಂತಹ ಜಾಗಗಳಲ್ಲಿ ಇರ್ಬೋದು. ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಬೇಕಾದಂತಹ ಉಪಕರಣ ಸೋನಾರ್, ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಥವಾ ಸೋನಿಕ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಅದಕ್ಕೆ ಫುಲ್ ಫಾರ್ಮ್. ಓಕೆ, sound navigation and ranging is a technique that uses sound propagation, usually underwater or in a submarine navigation, to navigate, measure distance, ranging, communicate with or detect objects on or under the surface of the water such as rocks. ಅದು ಬೇರೆ ಇನ್ನೊಂದು ಎರಡು ಜಲಾಂತರ್ಗಾಮಿಗಳನ್ನು ನಾವು ಕಳಿಸಿದ್ದೇವೆ ಅಂತ ಇಟ್ಕೊಳ್ಳಿ ನಮ್ಮದೇ, ಅದಕ್ಕೆ ಸಂವಹನಕ್ಕೂ ಆಗ್ತದೆ, ಎಷ್ಟು ದೂರದಲ್ಲಿ ನಮ್ಮದು ಇದೆ ಅಂತ ಕೂಡ ಗೊತ್ತಾಗ್ಲಿಕ್ಕೆ, ಅಥವಾ ಶತ್ರು ಸೈನ್ಯದ್ದು ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೂ, ಅಂದ್ರೆ ದೂರವನ್ನು ಕೂಡ ಅದು ಪತ್ತೆ ಹಚ್ಚುತ್ತದೆ. ಬರೇ ಒಳಗಡೆ ಇದೆ ಅಂತ ಮಾತ್ರ ಅಲ್ಲ, ಎಷ್ಟು ದೂರದಲ್ಲಿ ಅದು ಇದೆ ಅದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ ಯಾವುದು, ಸೋನಾರ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು, ಈ ಶಬ್ದ ತರಂಗಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನನ್ನ ಶಬ್ದ ಪಾಠದಲ್ಲಿದೆ, ಖಂಡಿತವಾಗಿ ತುಂಬಾ ಹಿಂದೆ ಹಾಕಿದ್ದದು, ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಇನ್ನೊಂದು ಪ್ರಶ್ನೆ, ಸಾಮಾನ್ಯ ಉಪ್ಪು NaCl ಈ ಕೆಳಗಿನ ಯಾವ ಸಂಯುಕ್ತವನ್ನು ತಯಾರಿಸಲಿಕ್ಕೆ ಕಚ್ಚಾ ವಸ್ತುವಾಗಿ ಬಳಸಲಾಗುವುದಿಲ್ಲ? Common salt NaCl is not used as a raw material for preparation of which one of the following compounds? ಈ ತರದ್ದು ಬೇರೆ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಯಾರಿಸಲಿಕ್ಕೆ HCl ಅನ್ನು ಬಳಸಲಾಗುವುದಿಲ್ಲ ಅಂತೆಲ್ಲ ಕೇಳಿ ಪ್ರಶ್ನೆಗಳನ್ನು ಕೊಡಬಹುದು. ಓಕೆ, ಇಲ್ಲಿ ಕೊಟ್ಟದ್ದೇನು, ಬ್ಲೀಚಿಂಗ್ ಪೌಡರ್, ಅಡಿಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ವಾಷಿಂಗ್ ಸೋಡಾ, ಇದನ್ನಿಷ್ಟನ್ನು ಕೊಟ್ಟದ್ದು. ಓಕೆ, ಇಲ್ಲಿ ನಿಮ್ಮ ನಾವು ಫಸ್ಟ್ ಅದಕ್ಕೆ ಸಂಬಂಧಪಟ್ಟ ಬೇರೆ ಕೆಲವು ವಿಷಯಗಳನ್ನು ನೋಡುವ. ಬ್ಲೀಚಿಂಗ್ ಪೌಡರಿಗೆ ಇನ್ನೊಂದು ಹೆಸರಿದೆ ಅಥವಾ ರಾಸಾಯನಿಕ ಹೆಸರು ಏನು ಅಂತ ನಿಮಗೆ ಪ್ರಶ್ನೆ ಬರ್ತದೆ. ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್, ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರು. ಇದನ್ನು ನೆನಪಿಟ್ಟುಕೊಂಡ್ರೆ ನಿಮಗೆ ಇದರಲ್ಲಿ NaCl ಬಳಸ್ತಾರೋ ಇಲ್ವೋ ಅಂತ ಊಹನೆ ಮಾಡ್ಕೊಳ್ಬಹುದು. ಯಾಕೆ, ಕ್ಯಾಲ್ಸಿಯಂ ಕ್ಲೋರೈಟ್ ಎರಡು ಶಬ್ದ ಬರ್ತದಲ್ಲ, ಹಾಗಾಗಿ ಇದರಲ್ಲಿ ಖಂಡಿತವಾಗಿ ಬಳಸ್ತಾರೆ ಅಂತ ಯೋಚನೆ ಮಾಡ್ಬೋದು. ಓಕೆ, ಇದರ ಸೂತ್ರ ಏನು ಅಂತ ಕೂಡ ಕೇಳ್ತಾರೆ. ರಾಸಾಯನಿಕ ಸೂತ್ರ, ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಸೂತ್ರ ಡ್ಯಾಶ್ ಅಂತ ಕೊಟ್ಟು ಆಪ್ಷನ್ಸ್ ಕೊಡ್ಬೋದು. CA ಬ್ರಾಕೆಟ್ ನ ಒಳಗೆ OCl2, ಇದರದ್ದು CaOCl2 ಅಂತ ಇದನ್ನು ನಾವು ಹೇಳುವಂತದ್ದು. ಓಕೆ, ಇನ್ನೊಂದು ಅಡಿಗೆ ಸೋಡಾ, ಇದರ ರಾಸಾಯನಿಕ ಹೆಸರೇನು ಅಂತ ಕೇಳಬಹುದು. ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಅಂತ ಹಾಗಾಗಿ ಊಹಿಸಿಕೊಳ್ಬಹುದು ನೀವಲ್ವಾ, ಸೋಡಿಯಂ ಬೈಕಾರ್ಬೋನೇಟ್. ಇದರ ರಾಸಾಯನಿಕ ಸೂತ್ರ ಏನು ಅಂತ ಕೂಡ ಕೇಳಬಹುದು. NaHCO3, NaHCO3 ಆಯ್ತಾ. ಇನ್ನೊಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದು ಜಿಪ್ಸಮ್ ಇಂದ ತಯಾರಿಸುವಂತದ್ದು ನಿಮಗೆ, ಹಾಗಾಗಿ ಇದು ಗೊತ್ತಿರ್ತದೆ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಈ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇಲ್ಲಿ ಎಲ್ಲಿಯೂ ನಿಮಗೆ ಯಾವುದು ಸೋಡಿಯಂ ಅಥವಾ ಕ್ಲೋರಿನದ್ದು ಬರಲೇ ಇಲ್ಲ ಅಲ್ವಾ, ಹಾಗಾಗಿ ನೀವು ಆನ್ಸರ್ ಅನ್ನು ಯಾವುದು ತಗೊಳ್ಬಹುದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಗೊತ್ತಾಯ್ತಾ? ಈಗ ರಾಸಾಯನಿಕ ಸೂತ್ರ ಅಥವಾ ರಾಸಾಯನಿಕ ಹೆಸರು ನಿಮಗೆ ಯಾಕೆ ಗೊತ್ತಿರಬೇಕು ಅಂತ ಇದರ ಅಂದಾಜಲ್ಲಿ ನಿಮಗೆ ಇದನ್ನು ಊಹನೆ ಮಾಡಿಕೊಂಡು ಬರಿಬಹುದು. CaSO4 ಅರ್ಧ H2O, ಇದರದ್ದು ಸೂತ್ರ CaSO4 ಅರ್ಧ H2O, ಯಾವುದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂದು. ಇನ್ನೊಂದು ನಿಮಗೆ ಕೊಟ್ಟದಿಲ್ಲಿ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಅಂದ್ರೆ ಬಟ್ಟೆ ಕ್ಲೀನ್ ಮಾಡ್ಲಿಕ್ಕೆ ಬಳಸುವಂತದ್ದು. ಸೋಡಿಯಂ ಕಾರ್ಬೋನೇಟ್, ಇದು ಸೋಡಿಯಂ ಕಾರ್ಬೋನೇಟ್, ಇಲ್ಲಿ ಸೋಡಿಯಂ ಬಂದಿದೆ ಅಲ್ಲ, ಹಾಗಾಗಿ ಇದರಲ್ಲಿ ಬಳಸ್ತಾರೆ. Na2CO3 10H2O, ಇದರದ್ದು ಇದರಲ್ಲಿ ಕೇಳ್ಬೋದು, ಇನ್ನೊಂದು ಆಪ್ಷನ್ ಕೇಳ್ಬೋದು ನಿಮಗೆ, ಇನ್ನೊಂದು MCQ ಅಲ್ಲಿ ಕೇಳ್ಬೋದು. ಸೋಡಿಯಂ ಕಾರ್ಬೋನೇಟ್ ಇದರಲ್ಲಿರುವಂತಹ ನೀರಿನ ಅಣುಗಳ ಸಂಖ್ಯೆ ಎಷ್ಟು ಅಂತ ಕೂಡ ಕೇಳ್ಬೋದು. ಯಾಕಂದ್ರೆ ನಿಮ್ಮ ಕಲ್ಪನೆಯಲ್ಲಿ ಅದು 10 ಇದೆ ಅಂತ ಪಕ್ಕನೆ ಬರುವುದಿಲ್ಲ. ಓಕೆ, ಸಾಮಾನ್ಯ 2, 4 ಈ ರೀತಿ ನೆನ್ಪಿಟ್ಕೊಳ್ತೀರಿ. ಸೋಡಿಯಂ ಕಾರ್ಬೋನೇಟಿನಲ್ಲಿ Na2CO3 10H2O 10 ನೀರಿನ ಅಣುಗಳು ಅದರ ಜೊತೆಗೆ ಇದೆ. ಸೋಡಿಯಂ ಕ್ಲೋರೈಡ್ ಇಂದ ತಯಾರಿಸುವುದು ಅದಾಯ್ತಲ್ಲ, ಅದರ ಒಟ್ಟಿಗೆ ಇನ್ನೊಂದು ಈ ತರದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಈಗ ನಾವು ಅವುಗಳ ತಯಾರಿಕೆಯನ್ನು ಬಹಳ ಸಂಕ್ಷಿಪ್ತವಾಗಿ ನೋಡುವ, ಯಾಕಂದ್ರೆ ಇದು ಲಾಂಗ್ ಆನ್ಸರ್ ಪ್ರಶ್ನೆ ಬರೆಯುವವರಿಗೆ, ಯಾರಿಗೆ GPSTRನವರಿಗೆಲ್ಲ ಲಾಂಗ್ ಆನ್ಸರ್ ಕೇಳ್ತಾರಲ್ಲ ಅವರಿಗೆ ಇದು ಉಪಯೋಗ ಆಗ್ತದೆ. ಬ್ಲೀಚಿಂಗ್ ಪೌಡರ್ ಇದನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಸೋಡಿಯಂ ಕ್ಲೋರೈಡ್ ದ್ರಾವಣ ತುಂಬಾ
ಏನು ಸ್ಟ್ರಾಂಗ್ ಆಗಿರುವಂತದ್ದು ಕಾನ್ಸಂಟ್ರೇಟೆಡ್ ಸೋಡಿಯಂ ಕ್ಲೋರೈಡ್ ಸಂತೃಪ್ತ ದ್ರಾವಣದ ರೀತಿಯದನ್ನು ತಕೊಳ್ಬೇಕಾಗ್ತದೆ. ಇದಕ್ಕೆ ವಿದ್ಯುತ್ ವಿಭಜನೆ ಮಾಡ್ತಾರೆ. ಇದು ಯಾವ ರೀತಿಯ ವಿದ್ಯುತ್ ವಿಭಜನೆ ಅಂತ ಕೂಡ ಕೇಳಬಹುದು ಅಲ್ಲಿ. ಅಥವಾ ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ತಯಾರಿಸುವಾಗ ಸೋಡಿಯಂ ಕ್ಲೋರೈಡ್ ದ್ರಾವಣದ ಮೂಲಕ ವಿದ್ಯುತ್ ವಿಭಜನೆ ಮಾಡುವಂತಹ ಈ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ ಅಥವಾ ಡ್ಯಾಶ್ ಪ್ರಕ್ರಿಯೆ ಎಂದು ಕರೆಯಲಾಗ್ತದೆ ಅಂತ ಪ್ರಶ್ನೆ ನಿಮಗೆ ಆಪ್ಷನ್ಸ್ ಕೇಳ್ಬೋದು, MCQ ಅಲ್ಲಿ ಕೇಳ್ಬೋದು. ಅಲ್ಲಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರೀತಾರೆ, ಅದನ್ನು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರೀತಾರೆ. ಓಕೆ, ಇಲ್ಲಿ ಏನಾಗ್ತದೆ, ಇದನ್ನು ಹೇಳಿಬಿಡ್ತೇನೆ ನಾನು ಸಮೀಕರಣವನ್ನು. 2NaCl ಇದು aqueous ದ್ರಾವಣ ಆಗಿರ್ತದೆ. 2H2O ಇದು ಕೂಡ ಲಿಕ್ವಿಡ್ ನೀರಿನ ಸ್ಥಿತಿಯಲ್ಲಿ ಇರುವಂತದ್ದು. ಇದು ಪರಸ್ಪರ ಇಲ್ಲಿ ಕ್ರಿಯೆ ನಡೆದಾಗ ಅಂದ್ರೆ ನೀರಿನಲ್ಲಿ ಕರಗಿಸಿದಂತಹ, ಅಂದ್ರೆ ನೀರು ಸ್ವಲ್ಪ ಪ್ರಮಾಣದಲ್ಲಿ ಆದ್ರೆ ಇದ್ದೇ ಇರ್ತದೆ. ತುಂಬಾ ಎಷ್ಟು ಸ್ಟ್ರಾಂಗ್ ಹೇಳುವಾಗ ಅದರಲ್ಲಿ ನೀರಿನ ಅಣುಗಳು ಇದ್ದೇ ಇರ್ತದಲ್ಲ. 2NaOH ಪ್ಲಸ್ Cl2 ಪ್ಲಸ್ H2 ಬಿಡುಗಡೆ ಆಗ್ತದೆ. ಅಂದ್ರೆ ಇಲ್ಲಿ ಕ್ಲೋರಿನ್ ಆನೋಡಿನಲ್ಲಿ, ಹೈಡ್ರೋಜನ್ ಕ್ಯಾಥೋಡ್ ಅಲ್ಲಿ ಬಿಡುಗಡೆ ಆಗ್ತದೆ. ಓಕೆ, ಹೀಗೆ ಬಿಡುಗಡೆಯಾದಂತಹ ಕ್ಲೋರಿನ್ ಅನ್ನು ನಾವು ಈ ಪ್ರಕ್ರಿಯೆಯಲ್ಲಿ ಬ್ಲೀಚಿಂಗ್ ಪೌಡರ್ ಮಾಡುವಾಗ ಬಳಸ್ತೇವೆ. ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್ ತೆಕ್ಕೊಳ್ತೇವೆ, ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ನಮಗೆ ಬೇರೆದಕ್ಕೆ ಉಪಯೋಗ ಆಗ್ತದೆ, ಅದು ಉಪ ಉತ್ಪನ್ನವಾಗಿ ಬಳಸಲ್ಪಡ್ತದೆ. ಇಲ್ಲಿ ಬ್ಲೀಚಿಂಗ್ ಪೌಡರ್ ತಯಾರು ಮಾಡಬೇಕಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ತಗೊಳ್ತಾರೆ, ಅದಕ್ಕೆ ಇದೇ ಕ್ಲೋರಿನ್ ಅನ್ನು ಹಾಯಿಸ್ತಾರೆ. ಇಲ್ಲಿ ಸೋಡಿಯಂ ಕ್ಲೋರೈಡಿನ ವಿದ್ಯುತ್ ವಿಭಜನೆ ಕ್ಲೋರ್ ಆಲ್ಕಲಿಯಲ್ಲಿ ಬಿಡುಗಡೆ ಆಗಿದಲ್ಲ ಕ್ಲೋರಿನ್, ಅದನ್ನು ಬ್ಲೀಚಿಂಗ್ ಪೌಡರ್ ತಯಾರಿಕೆ ಮಾಡುವಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಹಾಯಿಸ್ತಾರೆ. ಹಾಯಿಸಿದಾಗ ಅಲ್ಲಿ ಏನು ಉಂಟಾಗುವಂಥದ್ದು, ಕ್ಯಾಲ್ಸಿಯಂ ಯಾವುದು ಬ್ಲೀಚಿಂಗ್ ಪೌಡರ್ ಉತ್ಪತ್ತಿ ಆಯಿತು, ಪ್ಲಸ್ ನೀರಿನ ಅಣುಗಳು ಉಂಟಾಗ್ತದೆ. ನೀರಿನ ಅಣುಗಳು ಆಮೇಲೆ ಅದನ್ನು ತೆಗಿಲಿಕ್ಕಾಗ್ತದೆ. ಓಕೆ, ಇಲ್ಲಿ CaOCl2 ಉಂಟಾಯ್ತು, ಬ್ಲೀಚಿಂಗ್ ಪೌಡರ್ ಉಂಟಾಯ್ತು. ಓಕೆ, ಈ ತರದ ಇನ್ನು ಇದನ್ನು ಎಲ್ಲಿ ಬಳಸ್ತಾರೆ ಅಂತ ಕೂಡ ಕೇಳ್ಬಹುದು. ಬ್ಲೀಚಿಂಗ್ ಪೌಡರ್ ಅನ್ನು ಈ ಕ್ರಿಯೆಗಳಲ್ಲಿ ಬಳಸ್ತಾರೆ ಅಥವಾ ಇದರ ಉಪಯೋಗ ಡ್ಯಾಶ್ ಅಂತ ಕೊಡ್ಬೋದು. ಸೋಂಕು ನಿವಾರಕವಾಗಿ ಮತ್ತು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಇದನ್ನು ಬಳಸ್ತಾರೆ. ಓಕೆ, ಅಡಿಗೆ ಸೋಡಾ ಇದು ಯಾವ ರೀತಿಯ ಪ್ರಕ್ರಿಯೆಯಲ್ಲಿ ಉತ್ಪತ್ತಿ ಮಾಡ್ತಾರೆ ಅಂತ ಕೇಳಬಹುದು. ಸಾಲ್ವೆ ಪ್ರೋಸೆಸ್ ಅಂತ ಕರೀತಾರೆ. ಬೇಕಿಂಗ್ ಸೋಡಾವನ್ನು ಡ್ಯಾಶ್ ಪ್ರಕ್ರಿಯೆಯಿಂದ ತಯಾರಿಸ್ತಾರೆ ಅಂತ ಕೊಟ್ಟು ಅಲ್ಲಿ ಕ್ಲೋರ್ ಆಲ್ಕಲಿ, ಸಾಲ್ವೆ ಪ್ರೋಸೆಸ್, ಇನ್ನೊಂದೆರಡು ಮೂರು ಕೊಡ್ಬೋದು ಆಪ್ಷನ್ಸ್. ಓಕೆ, ಇಲ್ಲಿ ಸಾಲ್ವೆ ಪ್ರೋಸೆಸ್ ನೆನ್ಪಿಟ್ಕೊಳ್ಳಿ, SOLVAY ಸಾಲ್ವೆ ಪ್ರೋಸೆಸ್. ಓಕೆ, ಇಲ್ಲಿ ಇದನ್ನು ಕೂಡ ಎರಡು ಸಮೀಕರಣದ ಮೂಲಕ ಹೇಳ್ತೇನೆ ನಾನು. ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಕಚ್ಚಾ ವಸ್ತುವಾಗಿ ಬಳಸುವಂತಹ ವಸ್ತುಗಳು, ಅಡಿಗೆ ಸೋಡಾ, ಬೇಕಿಂಗ್ ಸೋಡಾದಲ್ಲಿ ಬಳಸುವಂತ ಅಂದ್ರೆ ಸೋಡಿಯಂ ಕಾರ್ಬೋನೇಟಿನಲ್ಲಿ, ಓಕೆ, ಸೋಡಿಯಂ ಬೈಕಾರ್ಬೋನೇಟ್ ಉತ್ಪತ್ತಿ ಮಾಡುವಾಗ ಅದರಿಂದಲೇ ನಾವು ಮತ್ತೆ ಸೋಡಿಯಂ ಕಾರ್ಬೋನೇಟ್ ಅನ್ನು ಕೂಡ ತಯಾರು ಮಾಡುವಂತದ್ದು. ಸೋಡಿಯಂ ಬೈಕಾರ್ಬೋನೇಟ್ ಯಾವುದು, ಅಡಿಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್. ಓಕೆ, CO2 ಪ್ಲಸ್ H2O ಪ್ಲಸ್ NH3 ಪ್ಲಸ್ NaCl ಅಷ್ಟು ಬೇಕು. ಅಮೋನಿಯಾ ಬೇಕು, ಸೋಡಿಯಂ ಕ್ಲೋರೈಡ್ ಬೇಕು, ನೀರು ಅದರಲ್ಲಿ ಇರುವಂತದ್ದು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಆಗ ನಿಮಗೆ ಸಿಗುವಂತದ್ದು ಸೋಡಿಯಂ ಬೈಕಾರ್ಬೋನೇಟ್. ಓಕೆ, ಅಡಿಗೆ ಸೋಡಾ ಸಿಗ್ತದೆ. NH4Cl ಸಿಗ್ತದೆ ನಿಮಗೆ. ಇದನ್ನೇ ಮತ್ತಷ್ಟು ಕಾಯಿಸಿದಾಗ ಏನುಂಟಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಹೊರಗಡೆಗೆ ಹೋಗ್ತದೆ. ಆಗ ನಿಮಗೆ ಸಿಗುವಂತದ್ದು ಯಾವುದು, ಬಟ್ಟೆ ತೊಳೆಯುವ ಸೋಡಾ. ಓಕೆ, ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ನೋಡುವ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಜಿಪ್ಸಮ್ ಅನ್ನು ಬಿಸಿ ಮಾಡುವುದರಿಂದ ತಯಾರು ಮಾಡ್ತಾರೆ. ಜಿಪ್ಸಮ್ ಎಂತದ್ದು, CaSO4 2H2O ಅಲ್ವಾ. ಚೆನ್ನಾಗಿ ಕಾಯಿಸುವಾಗ, ಚೆನ್ನಾಗಿ ಅಂದ್ರೆ ಸುಮಾರು 373ರಿಂದ 393 ಕೆಲ್ವಿನ್ ಉಷ್ಣತೆಯಲ್ಲಿ ಇದನ್ನು ಕಾಯಿಸ್ತಾರೆ. ಯಾವುದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದನ್ನು ಕೂಡ ಕೇಳಬಹುದು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರಿಸುವಾಗ ಜಿಪ್ಸಮ್ ಅನ್ನು ಎಷ್ಟು ಪ್ರಮಾಣದಲ್ಲಿ ಕಾಯಿಸಬೇಕಾಗ್ತದೆ, ಇದೆಲ್ಲ GPSTRನವರಿಗೆ ಸ್ವಲ್ಪ ಡಿಟೇಲ್ ಆಗಿ ಕೇಳುವಂತಹ ಪ್ರಶ್ನೆಗಳು. 373ರಿಂದ 393 ಕೆಲ್ವಿನ್ ಉಷ್ಣತೆಯಲ್ಲಿ ಕಾಯಿಸ್ತಾರೆ. ಓಕೆ, ಆಗ ಏನಾಗ್ತದೆ, CaSO4 2H2Oಗೆ ನೀವು ಶಾಖವನ್ನು ಕೊಟ್ಟಾಗ CaSO4 ನ ಜೊತೆಗೆ ಅರ್ಧ H2O ಉಳ್ಕೊಳ್ತದೆ. 1.5 H2O ಉಗಿಯ ರೂಪದಲ್ಲಿ ಹೊರಗಡೆಗೆ ಹೋಗ್ತದೆ. ಅದಕ್ಕೆ ಅಷ್ಟೇ ಉಷ್ಣತೆ. ಓಕೆ, ಅದೇ ರೇಂಜ್ ಅಲ್ಲಿ ಉಷ್ಣತೆ ಕೊಡಬೇಕು ಅಂತ ಹೇಳುದು. ನೀವು ಮತ್ತಷ್ಟು ಉಷ್ಣತೆ ಕೊಟ್ರೆ ಏನಾಗ್ತದೆ, ಆ ಅರ್ಧ ಅಣು ಕೂಡ ಹೋಗ್ತದೆ. ಹಾಗೆ ಹೋಗ್ಬಾರ್ದು, ಅದಕ್ಕೋಸ್ಕರ ಅಷ್ಟಕ್ಕೆ ಕಾಯಿಸೋದು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ is manufactured by heating gypsum at 373 to 393 Kelvin. Okay,
ನೆಕ್ಸ್ಟ್ ಇಲ್ಲಿ ಇದು ಉಗಿಯ ರೂಪದಲ್ಲಿ ಹೊರಗಡೆಗೆ ಹೋಗ್ತದೆ. ಯಾವುದು ಈ 1.5 H2O ಅಣು ಬಿಡುಗಡೆ ಆಗ್ತದಲ್ಲ, ಅದು ಉಗಿಯ ರೂಪದಲ್ಲಿ ಅಥವಾ ಸ್ಟೀಮಿನ ರೂಪದಲ್ಲಿ ಹೊರಗಡೆಗೆ ಹೋಗುವಂಥದ್ದು. ನೆಕ್ಸ್ಟ್ ನಾವು ಸೋಡಿಯಂ ಕಾರ್ಬೋನೇಟ್, ಆಗ್ಲೇ ಹೇಳಿದೆ ನಾನು, ಸೋಡಿಯಂ ಬೈಕಾರ್ಬೋನೇಟ್ ಸಿಕ್ಕಿರ್ತದೆ ಅಥವಾ ಬೇರೆ ಸೋಡಿಯಂ ಬೈಕಾರ್ಬೋನೇಟ್ ತಗೊಳ್ಬಹುದು. ಅದನ್ನು 300 ಡಿಗ್ರಿ ಸೆಂಟಿಗ್ರೇಡ್ಗೆ ಕಾಯಿಸಿದಾಗ ನಿಮಗೆ Na2CO3 ಸೋಡಿಯಂ ಕಾರ್ಬೋನೇಟ್ ಯಾವುದು ಬಟ್ಟೆ ತೊಳೆಯುವ ಸೋಡಾ ಸಿಗ್ತದೆ, ಪ್ಲಸ್ CO2 ಪ್ಲಸ್ H2O ಉಂಟಾಗ್ತದೆ. ಎರಡು ಆವಿಯ ರೂಪದಲ್ಲಿ ಹೊರಗಡೆಗೆ ಹೋಗ್ತದೆ. ಸೋಡಿಯಂ ಬೈಕಾರ್ಬೋನೇಟ್ formed is heated to 300 ಡಿಗ್ರಿ ಸೆಂಟಿಗ್ರೇಡ್, ಓಕೆ, ಟು ಗೆಟ್ ಸೋಡಿಯಂ ಕಾರ್ಬೋನೇಟ್. ಅದು ವಾಷಿಂಗ್ ಸೋಡಾ ಆಯ್ತು. ಓಕೆ, ಹಾಗಾಗಿ ಇದು ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟದ್ದು, ನಿಮಗೆ ಬೇರೆ ಪ್ರಶ್ನೆಗಳು ಬರ್ಬೋದು. ಓಕೆ, ಇಲ್ಲಿ ನೆಕ್ಸ್ಟ್ ನೋಡುವ. ಸಸ್ಯಾಹಾರಿಗಳ ಜೀವಸತ್ವಗಳು ಮತ್ತು ಖನಿಜಗಳ ಪ್ರಮುಖ ಮೂಲ ಡ್ಯಾಶ್ ಆಗಿದೆ. ದ ಮೇಜರ್ ಸೋರ್ಸ್ ಆಫ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಫಾರ್ ವೆಜಿಟೇರಿಯನ್ ಈಸ್. ಇದು ಸಾಮಾನ್ಯವಾಗಿ ಹೆಚ್ಚಿನವರು ಬರ್ದಿದ್ದೀರಿ. ತರಕಾರಿಗಳು ಮತ್ತು ಹಣ್ಣುಗಳು ಇದಕ್ಕೆ ಆನ್ಸರ್. ಇಲ್ಲಿ ನಾನು ಇದನ್ನು ಕೊಟ್ಟದ್ದು ಯಾಕಂದ್ರೆ ನಿಮಗೆ ನಾನು ಒಂದು ಪೋಷಕಾಂಶಗಳು ಅಂತ ಪಾಠ ಹಾಕಿದ್ದೇನೆ. ಅದರಲ್ಲಿ ಪಾಠಗಳು ಇದೆ, ಪ್ರಶ್ನೋತ್ತರಗಳು ಇದೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳಿದೆ. ಅದನ್ನು ನೆನಪಿಸುವ ಅಂತ ನಾನು ಈ ಪ್ರಶ್ನೆಯನ್ನು ಹಾಕಿದ್ದು. ಖಂಡಿತವಾಗಿ ಆ ಪಾಠವನ್ನು ಒಂದ್ಸತಿ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಯಾವುದೆಲ್ಲ ಪ್ರಮುಖವಾಗಿ ನಮ್ಮ ದೇಹಕ್ಕೆ ಬೇಕಾದಂತಹ ಜೀವಸತ್ವಗಳು, ಖನಿಜಗಳು, ಅವುಗಳಿಂದ ಆಗುವಂತಹ ತೊಂದರೆಗಳು, ಇವುಗಳನ್ನೆಲ್ಲವನ್ನು, ಅದಕ್ಕೆ ಪರಿಹಾರ, ಈ ತರದ ವಿಷಯಗಳನ್ನೆಲ್ಲ ನಾನು ಆ ಪಾಠಗಳಲ್ಲಿ ವಿವರಿಸಿದ್ದೇನೆ. ಬಹಳ ಹಿಂದೆ ಹಾಕಿದ್ದು. ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಾಠಗಳನ್ನು ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು ಅದರಲ್ಲಿ ಇದೆ. ತುಂಬಾ ಪ್ರಶ್ನೆಗಳು, ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಅದರಲ್ಲಿ ಇದೆ. ಯಾವುದು? ಪೋಷಕಾಂಶಗಳು ಅಂತ ಹಾಕಿದ ಪಾಠಗಳಲ್ಲಿ. ಓಕೆ, ಈ ಕೆಳಗಿನ ಯಾವ ತಾಪಮಾನ ಮಾಪಕವು ಸಂಪೂರ್ಣ ಶೂನ್ಯವನ್ನು ಆಧರಿಸಿದೆ? ಇದಕ್ಕೆ ತುಂಬಾ ಜನ ತಪ್ಪು ಮಾಡಿದ್ದೀರಿ. ವಿಚ್ ಅಮಂಗ್ ದ ಫಾಲೋವಿಂಗ್ ಟೆಂಪರೇಚರ್ ಸ್ಕೇಲ್ ಇಸ್ ಬೇಸ್ಡ್ ಅಪಾನ್ ಅಬ್ಸಲ್ಯೂಟ್ ಝೀರೋ. ನಾನು ಕೆಲವು ದಿನಗಳ ಹಿಂದೆ ಹಾಕಿದಂತಹ ಒಂದು ಕಮ್ಯುನಿಟಿಯಲ್ಲಿ ಹಾಕಿದಂತಹ ಒಂದು ಪ್ರಶ್ನೆ ಮತ್ತು ಅದಕ್ಕೆ ಶಾರ್ಟ್ಸ್ ಹಾಕಿದ್ದೇನೆ. ಅದರಲ್ಲಿ ಇದೆ, ಇದು ವಿವರಣೆ ಕೊಟ್ಟಿದ್ದೇನೆ ನಾನು. ಸೆಲ್ಸಿಯಸ್, ಫ್ಯಾರನ್ಹೀಟ್, ಕೆಲ್ವಿನ್, ರ್ಯಾಂಕ್ ಲೈನ್ ಅಂತ ಕೊಟ್ಟಿದ್ದೇನೆ. ಆ ಒಂದು 3 ವಿಧದ ನಿಮ್ಮ ಟೆಂಪರೇಚರ್ ಸ್ಕೇಲ್ ಅನ್ನು ನೋಡುವ ಒಂದ್ಸತಿ ನೆನಪು ಮಾಡ್ಕೊಳ್ಳಿ. ಇಲ್ಲಿ 373.15 ಕೆಲ್ವಿನ್ ಅಂದ್ರೆ ಇಲ್ಲಿ ನಮಗೆ 212 ಡಿಗ್ರಿ ಫ್ಯಾರನ್ಹೀಟ್ ಆಗ್ತದೆ, 100 ಡಿಗ್ರಿ ಸೆಂಟಿಗ್ರೇಡ್ ಆಗ್ತದೆ. ಓಕೆ, 32 ಡಿಗ್ರಿ ಫ್ಯಾರನ್ಹೀಟ್ ಅಂದ್ರೆ 0 ಡಿಗ್ರಿ ಸೆಂಟಿಗ್ರೇಡ್ ಆಗುದು, 273.15 ಕೆಲ್ವಿನ್ ಆಗುದು. ಹಾಗಾದ್ರೆ ನಿಮಗೆ ಈ ಕೆಳಗಿನ ಉಷ್ಣತೆಯಲ್ಲಿ ನೀರು ಘನ ರೂಪದಲ್ಲಿ ಇರ್ತದೆ ಅಂತ ಪ್ರಶ್ನೆ ಕೊಟ್ಟು ಅಲ್ಲಿ 275ಕ್ಕೆ, 273ಕ್ಕೆ ಅಥವಾ 273.15 ಅಂತಲೂ ಕೊಡ್ಬೋದು, 233ಕ್ಕೆ, 273ಕ್ಕೆ ಅಂತೆಲ್ಲ ನಿಮಗೆ ಕೊಡ್ಬೋದು. ಅದಕ್ಕೋಸ್ಕರ ಹೇಳಿದ್ದೀನಿ 0 ಡಿಗ್ರಿ ಸೆಂಟಿಗ್ರೇಡ್ ಸೆಲ್ಸಿಯಸ್ ಮಾನದಲ್ಲಿ ಕೊಟ್ಟದ್ದಾದ್ರೆ 0 ಡಿಗ್ರಿ ಅದು ಸಾಮಾನ್ಯವಾಗಿ ನೆನಪಿಡ್ತೇವೆ ನಾವು. ಕೆಲ್ವಿನಿನಲ್ಲಿ ಎಷ್ಟು ಅದನ್ನು ಕೂಡ ನೆನಪಿಟ್ಕೊಳ್ಳಿ. 273 ಅಂತ ಕೊಡ್ಬೋದು ಅಥವಾ 273.15 ಅಂತ ಕೂಡ ಕೊಡ್ಬೋದು. ಓಕೆ, ಇನ್ನು ಎಷ್ಟು ಡಿಗ್ರಿ ಫ್ಯಾರನ್ಹೀಟ್ ನಲ್ಲಿ ಅಂತ ಕೂಡ ಕೇಳ್ಬೋದು. 32 ಡಿಗ್ರಿ ಫ್ಯಾರನ್ಹೀಟ್ ನಲ್ಲಿ. ಇದು ನೀರಿನ ಘನೀಕರಣ ಬಿಂದು ಅಂತ ಕೊಟ್ಟು ಕೆಳಗಡೆಗೆ ಫ್ಯಾರನ್ಹೀಟ್ ಅಲ್ಲಿ ಕೊಟ್ರೆ ನೀವು ಆಗ 32 ಡಿಗ್ರಿ ಫ್ಯಾರನ್ಹೀಟ್ ಅಂತ ಬರಿಬೇಕು. ಅಲ್ಲಿ ಡಿಗ್ರಿ ಇದೆ, ಕೆಲ್ವಿನ್ ನಲ್ಲಿ ಡಿಗ್ರಿ ಅಂತ ಹಾಕ್ಲಿಕ್ಕಿಲ್ಲ, ಕೆ ಅಂತ ಮಾತ್ರ ಹಾಕುವಂಥದ್ದು. ಇದು ಒಂದು ಇಂಪಾರ್ಟೆಂಟ್, ನಿಮಗೆ ಪರೀಕ್ಷೆಗೆ ಕೇಳುವಂತದ ಒಂದು ಪ್ರಶ್ನೆ ಆಗಿದೆ. ಇದನ್ನೆಲ್ಲ ನಾನು ಉಷ್ಣ ಪಾಠದಲ್ಲಿ ಹಾಕಿದ್ದೇನೆ. ಉಷ್ಣ ಪಾಠದಲ್ಲಿ ವಿವರಣೆ ಪ್ಲಸ್ ಅದಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಗಳು, ಪ್ರಶ್ನೆಗಳು, ಉತ್ತರಗಳು ಎಲ್ಲ ಇದೆ. ಖಂಡಿತವಾಗಿ ಉಷ್ಣ ಪಾಠವನ್ನು ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ನೆನ್ಪಿಟ್ಕೊಳ್ಳಿ. ಅಂತಾರಾಷ್ಟ್ರೀಯ ಮಾಪನ ವ್ಯವಸ್ಥೆಯಲ್ಲಿ ಥರ್ಮೋಡೈನಮಿಕ್ ತಾಪಮಾನದ ಏಕಮಾನ ಡ್ಯಾಶ್ ಅಂತ ಕೂಡ ನಿಮಗೆ ಪ್ರಶ್ನೆ ಕೇಳಬಹುದು. ಓಕೆ, Kelvin temperature scale is the base unit of thermodynamics temperature measurement in the international system of measurement. Kelvin. Okay, ಇನ್ನು ಈ ಕೆಲ್ವಿನ್ ಅನ್ನು ಯಾಕೆ ನಾವು ಬಳಸ್ತಾ ಇದ್ದೇವೆ ಅದಕ್ಕೆ ವಿವರಣೆ ಕೊಡ್ತಾ ಇರೋದು ನಾನೀಗ. ಈ ಆದರ್ಶ ಅನಿಲ ಅಥವಾ ಐಡಿಯಲ್ ಗ್ಯಾಸ್, ಇದರ ಎಂಥಾಲ್ಪಿ ಮತ್ತು ಎಂಟ್ರೋಪಿಯು ಅದರ ಕನಿಷ್ಠ ಮೌಲ್ಯ
ಅಂದ್ರೆ ಇದರಲ್ಲಿನ ಪರಮಾಣುಗಳು ಮತ್ತು ಅಣುಗಳ ಉಷ್ಣ ಚಲನೆ ಅದರ ಕನಿಷ್ಠ ಸ್ಥಿತಿಯನ್ನು ತಲುಪುವಂಥದ್ದು. ಇದನ್ನು ನಾವು ಸಂಪೂರ್ಣ ಶೂನ್ಯ ತಾಪಮಾನ, ಇದನ್ನು ನಾನು ಅಬ್ಸಲ್ಯೂಟ್ ಝೀರೋದು ವಿವರಣೆ ಕೊಟ್ಟಿದ್ದೇನೆ ಆಲ್ರೆಡಿ, ಮತ್ತೆ ಪುನಃ ಹೇಳ್ತಾ ಇರೋದು. ಅಂದ್ರೆ ಪರಮಾಣುಗಳು, ಅದರಲ್ಲಿರುವಂತಹ ಪರಮಾಣುಗಳು ಅಥವಾ ಅನಿಲಗಳ ಕನಿಷ್ಠ ಚಲನೆಯಲ್ಲಿ ಅದಿರ್ಬೇಕು. ಅಂದ್ರೆ ಅವುಗಳ ಚಲನೆಯ ಮೊತ್ತವನ್ನು ನಾವು ಉಷ್ಣ ಅಂತ ಹೇಳುದಲ್ಲ, ಕನಿಷ್ಠ ಚಲನೆ ಆದಾಗ ಅದನ್ನು ನಾವೆಂತ ಕರೆಯುವುದು, ಸಂಪೂರ್ಣ ಶೂನ್ಯ ತಾಪಮಾನ ಅಂತ ಕರೆಯುವುದು. ಓಕೆ, ದ ಕೋಲ್ಡೆಸ್ಟ್ ಥಿಯರಟಿಕಲ್ ಟೆಂಪರೇಚರ್ ಇಸ್ ಕಾಲ್ಡ್ ಅಬ್ಸಲ್ಯೂಟ್ ಝೀರೋ, at which the thermal motion of atoms and molecules reaches its minimum. Okay, this is a state at which the enthalpy and entropy of a cooled ideal gas reaches its minimum value taken as zero. ಇಲ್ಲಿ ಅಂದ್ರೆ ಇದು ಚಲನರಹಿತ ಸ್ಥಿತಿ ಆಯ್ತು. ಅಂದ್ರೆ ಕ್ವಾಂಟಮ್ ಅನಿಶ್ಚಿತತೆಯ ಕಣಗಳು ಇನ್ನೂ ಸೀಮಿತವಾದ ಶೂನ್ಯ ಬಿಂದು ಶಕ್ತಿಯನ್ನು ಹೊಂದಿವೆ ಅನ್ನೋದನ್ನದು ತೋರಿಸ್ತದೆ. ಕ್ಲಾಸಿಕಲಿ ದಿಸ್ ವುಡ್ ಬಿ ಎ ಸ್ಟೇಟ್ ಆಫ್ ಮೋಷನ್ಲೆಸ್, ಬಟ್ ಕ್ವಾಂಟಮ್ ಅನ್ಸರ್ಟನಿಟಿ dictates that the particles still possess a finite zero point energy. ಅದು ಪೂರ್ತಿ ಚಲನರಹಿತ ಅಂತ ಅಲ್ಲ, ಘನ ಸ್ಥಿತಿಯಲ್ಲಿದ್ದಾಗಲೂ ಅಲ್ಲಲ್ಲಿ ಸ್ವಲ್ಪ ಚಲನೆ ಅನ್ನೋದು ಹೊಂದಿರ್ತದೆ. ಅದು ನೆನಪಿಟ್ಕೊಳ್ಬೇಕು, ಇದ್ದಲ್ಲೇ ಕಂಪಿಸ್ತವೆ ಅವು. ಸಂಪೂರ್ಣ ಶೂನ್ಯವನ್ನು ನಾವು ಕೆಲ್ವಿನ್ ಮಾಪಕದಲ್ಲಿ 0K ಅಂತ ಹೇಳುವಂಥದ್ದು. ಅಲ್ಲಿ 0 ಡಿಗ್ರಿ ಸೆಂಟಿಗ್ರೇಡ್ ಅಂತ ತಗೊಳ್ಬೇಡಿ, 0K ಸೆಲ್ಸಿಯಸ್ ಮಾನದಲ್ಲಿ ಇದರ ಮಾನ ಎಷ್ಟಾಗ್ತದೆ, -273.15 ಡಿಗ್ರಿ ಸೆಂಟಿಗ್ರೇಡ್. ಫ್ಯಾರನ್ಹೀಟ್ ಮಾಪಕದಲ್ಲಿ -459.67 ಡಿಗ್ರಿ ಫ್ಯಾರನ್ಹೀಟ್. ಅಂದ್ರೆ ಅಬ್ಸಲ್ಯೂಟ್ ಝೀರೋ ಸೆಲ್ಸಿಯಸ್ ಮಾನದಲ್ಲಿ ಎಷ್ಟು ಅಂತ ಕೇಳ್ಬೋದು, -273.15 ಡಿಗ್ರಿ ಸೆಂಟಿಗ್ರೇಡ್. ಅಥವಾ ಫ್ಯಾರನ್ಹೀಟ್ ಮಾಪಕದಲ್ಲಿ ಕೇಳ್ಬಹುದು ಅಬ್ಸಲ್ಯೂಟ್ ಝೀರೋ ಎಷ್ಟು ಅಂತ ಕೇಳ್ಬಹುದು. ಆಗ ಅಲ್ಲಿ ಒಂದು 0 ಅಂತಲೂ ಕೂಡ ನಿಮಗೆ ಕೊಟ್ಟಾರೋ, -459.67 ಡಿಗ್ರಿ ಫ್ಯಾರನ್ಹೀಟ್. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ನೆನಪಿಟ್ಕೊಳ್ಳೇಬೇಕಾದದ್ದು. ಅಬ್ಸಲ್ಯೂಟ್ ಝೀರೋ ಇಸ್ ಡಿನೋಟೆಡ್ ಆಸ್ 0K ಆನ್ ಕೆಲ್ವಿನ್ ಸ್ಕೇಲ್, -273.15 degree centigrade on Celsius scale, and -459.67 degree Fahrenheit, -459.67 degree Fahrenheit. Okay, on Fahrenheit scale. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಇದರ ಜೊತೆಗೆ ಈ ಥರ್ಮೋಡೈನಮಿಕ್ಸ್ ಅಲ್ಲಿ ವಸ್ತುವಿನ ಟ್ರಿಪಲ್ ಪಾಯಿಂಟ್ ಅಂದ್ರೆ ಅದು ತಾಪಮಾನ ಮತ್ತು ಒತ್ತಡದ ವಿಶಿಷ್ಟ ಸಂಯೋಜನೆ. ಇದರಲ್ಲಿ ಘನ ಹಂತ, ದ್ರವ ಹಂತ, ಅನಿಲ ಹಂತ ಏಕಕಾಲದಲ್ಲಿ ಜೊತೆಯಲ್ಲಿರುವ ಹಾಗೆ ಮಾಡಬಹುದು ಅಂತ. ಯಾವುದನ್ನು ಹೇಳುದಿಲ್ಲಿ ಟ್ರಿಪಲ್ ಪಾಯಿಂಟ್ ಹೇಳುವಂಥದ್ದು ಯಾವಾಗ್ಲೂ ನಾವು ನೀರಿಗೆ ತಕೊಳ್ಳುವಂಥದ್ದು. ಓಕೆ, ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ ನೀರಿನ ಟ್ರಿಪಲ್ ಪಾಯಿಂಟ್ ಅನ್ನು 273.16 K ಅಂತ ತಕೊಂಡಿದ್ದಾರೆ. ಇದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕೇಳಬಹುದು, ಅದಕ್ಕೋಸ್ಕರ ಕೊಟ್ಟದ್ದು ನಾನು. ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಪ್ರಕಾರ ನೀರಿನ ಟ್ರಿಪಲ್ ಪಾಯಿಂಟ್ ಅಂತ ಕೊಡಬಹುದು. ಅಂತ ಸಂದರ್ಭದಲ್ಲಿ ನೀವು 273.16 K ಅಂತ ಬರಿಬೇಕು. ಇವುಗಳನ್ನೆಲ್ಲ ನಾನು ಉಷ್ಣ ಪಾಠದಲ್ಲಿ ವಿವರಣೆ ಕೊಟ್ಟಿದ್ದೇನೆ, ಹಾಗಾಗಿ ಖಂಡಿತವಾಗಿ ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದು. ಓಕೆ, ನೆಕ್ಸ್ಟ್ ನಾವು ಸೆಲ್ಸಿಯಸ್ ಬದಲಿಗೆ ಕೆಲ್ವಿನ್ ಅನ್ನು ಯಾಕೆ ಬಳಸ್ತೇವೆ? ವೈ ಡು ವಿ ಯೂಸ್ ಕೆಲ್ವಿನ್ ಇನ್ಸ್ಟೆಡ್ ಆಫ್ ಸೆಲ್ಸಿಯಸ್? ಇದು ಕೂಡ ನಿಮಗೆ ಉದ್ದ ಆನ್ಸರಿಗೆ ಕೇಳಬಹುದಾದದ್ದು. ಓಕೆ, ಕೆಲ್ವಿನ್ 0 ಡಿಗ್ರಿ ಅಂದ್ರೆ ಶೂನ್ಯ ಚಲನ ಶಕ್ತಿ ಅಥವಾ ತಾಪಮಾನ, ಅಬ್ಸಲ್ಯೂಟ್ ಝೀರೋ ಅನ್ನು ಹೇಳಿದ್ದಿಲ್ಲಿ. ಸೆಲ್ಸಿಯಸ್ ಅಥವಾ ಫ್ಯಾರನ್ಹೀಟ್ ನಲ್ಲಿನ ಬದಲಾವಣೆಗಳು ಚಲನ ಶಕ್ತಿ ಅಥವಾ ಅದರ ಪರಿಮಾಣಕ್ಕೆ ನೇರವಾಗಿ ಸಂಬಂಧಿಸಿಲ್ಲ, ಏಕೆಂದರೆ ಈ ಮಾಪಕಗಳು ಶೂನ್ಯದಿಂದ ಪ್ರಾರಂಭವಾಗುವುದಿಲ್ಲ. ಇಲ್ಲಿ ಈ ಮಾಪಕಗಳು ಹೇಳಿದ್ದೇನನ್ನ, ಅಲ್ಲಿ ಸ್ಕೇಲ್ ಅನ್ನು ಹೇಳಿದ್ದು. ಓಕೆ, ವಿಜ್ಞಾನಿಗಳು ಕೆಲ್ವಿನ್ ಮಾಪಕವನ್ನು ಬಳಸ್ತಾರೆ, ಯಾಕಂದ್ರೆ ಇದು ತಾಪಮಾನದ ಸಂಪೂರ್ಣ ಅಳತೆ ಮತ್ತು ಚಲನಶಕ್ತಿ ಮತ್ತು ಪರಿಮಾಣಕ್ಕೆ ನೇರವಾಗಿ ಸಂಬಂಧಿಸಿದೆ. ಇದು ನಾನು ಸೆಂಟೆನ್ಸ್ ಈ ರೀತಿ ಕೊಟ್ಟದ್ದು ಯಾಕಂದ್ರೆ ನಿಮಗೆ ಇದು ಲಾಂಗ್ ಆನ್ಸರ್ ಕೇಳಬಹುದಾದ ಪ್ರಶ್ನೆ. ಹಾಗಾಗಿ ಕೆಲ್ವಿನ್ 0 ಡಿಗ್ರೀಸ್ ಸ್ಟ್ಯಾಂಡ್ಸ್ ಫಾರ್ 0 ಕೈನೆಟಿಕ್ ಎನರ್ಜಿ ಆರ್ ಟೆಂಪರೇಚರ್. Changes in Celsius or Fahrenheit are not directly related to kinetic energy or volume because these scales do not begin at 0. Scientists use the Kelvin scale because
It is an absolute measure of temperature and is directly related to kinetic energy and volume ಅಂತ ನಿಮ್ಮ ಆನ್ಸರ್ ಬರಿಬೇಕು ಈ ಪ್ರಶ್ನೆಗೆ. ನೀರಿನಲ್ಲಿ ಹೆಚ್ಚು ಕರಗುವುದು ಯಾವುದು? ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಇನ್ನೊಂದು ಕೊಟ್ಟದ್ದು, ತುಂಬಾ ಜನ ತಪ್ಪು ಮಾಡಿದ್ದು. ಮೋಸ್ಟ್ ಸಾಲ್ಯುಬಲ್ ಇನ್ ವಾಟರ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಅದಕ್ಕೂ ತುಂಬಾ ಜನ ಹಾಕಿದ್ದಾರೆ, ಯಾಕೆ ಗೊತ್ತಿಲ್ಲ. ಸಾಮಾನ್ಯ ಉಪ್ಪು ಕಾಮನ್ ಸಾಲ್ಟಿಗೆ ಮ್ಯಾಕ್ಸಿಮಮ್ ಜನ ಹಾಕಿದ್ದಾರೆ, ಶುಗರ್ಗೆ ಬಹಳ ಕಡಿಮೆ ಜನ ಹಾಕಿದ್ದಾರೆ, ಸಕ್ಕರೆಗೆ ಗಂಧಕಕ್ಕೆ 1-2 ಓಟು ಬಿದ್ದಿದೆ. ಓಕೆ, ಸ್ಯಾಚುರೇಟೆಡ್ ದ್ರಾವಣ ಅಥವಾ ಏನು ಸಂತೃಪ್ತ ದ್ರಾವಣ ಅಂದ್ರೆ ಏನು ಅಂತ ನೀವೊಂದು ಅರ್ಥ ಮಾಡ್ಕೊಳ್ಬೇಕು. ಒಂದು ನಿರ್ದಿಷ್ಟ ಟೆಂಪರೇಚರಿನಲ್ಲಿ ಅಥವಾ ನಿರ್ದಿಷ್ಟ ಉಷ್ಣತೆಯಲ್ಲಿ ಸಂತೃಪ್ತ ದ್ರಾವಣ ಅಂದ್ರೆ ಅದರಲ್ಲಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಆ ವಸ್ತು ಕರಗಿರ್ಬೇಕು. ಉದಾಹರಣೆಗೆ ಉಪ್ಪಿನ ದ್ರಾವಣ ಸಂತೃಪ್ತ ದ್ರಾವಣ ಮಾಡುದು 25 ಡಿಗ್ರಿ ಸೆಂಟಿಗ್ರೇಡ್ ಆದ್ರೆ 25 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಅದರಲ್ಲಿ ಕಂಪ್ಲೀಟ್ ಕರಗುವಷ್ಟು ಅಂದ್ರೆ ತಳದಲ್ಲಿ ಒಂದು ಸ್ವಲ್ಪ ನಮಗೆ ಕಾಣಿಸುವಷ್ಟು ಅಂದ್ರೆ ಅಷ್ಟು ಕರಗಿರ್ಬೇಕು. ಅಂತಹ ದ್ರಾವಣವನ್ನು ನಾವು ಸಂತೃಪ್ತ ದ್ರಾವಣ ಅಂತ ಕರೆಯುವಂಥದ್ದು ಅಥವಾ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರೆಯುವಂಥದ್ದು. ದ ಅಮೌಂಟ್ ಆಫ್ ಸಾಲ್ಟ್ ದಟ್ ಮಸ್ಟ್ ಬಿ ಆಡೆಡ್ ಟು ಎ ಗಿವನ್ ವಾಲ್ಯೂಮ್ ಆಫ್ ಸಾಲ್ವೆಂಟ್ ಟು ಫಾರ್ಮ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಈಸ್ ಕಾಲ್ಡ್ ದ ಸಾಲ್ಯುಬಿಲಿಟಿ ಆಫ್ ದ ಸಾಲ್ಟ್. ಅಂದ್ರೆ ಇಲ್ಲಿ ಕರಗುವಿಕೆ, ಅದು ಎಷ್ಟು ಪ್ರಮಾಣದಲ್ಲಿ ಕರಗಿದೆ ಹೇಳುವಂಥದ್ದು ಕರಗುವಿಕೆ ಅಂತ ಇದನ್ನು ಕರೀತಾರೆ. ಓಕೆ, ಇದಕ್ಕೆ ಸಂಬಂಧಿಸಿ ನಾನು ಕ್ವಶನ್ ಕೊಟ್ಟದ್ದು ನೆನ್ಪಿಟ್ಕೊಳ್ಳಿ. ಸಕ್ಕರೆ ಇದಕ್ಕೆ ಆನ್ಸರ್ ಆಗ್ಬೇಕು. ಸಕ್ಕರೆ ಇದಕ್ಕೆ ಆನ್ಸರ್ ಆಗ್ಬೇಕು. ಯಾಕೆ ನೋಡುವ. ಸಕ್ಕರೆ 6 ಹೈಡ್ರಾಕ್ಸಿಲ್ ಗುಂಪುಗಳನ್ನು ಹೊಂದಿದೆ ಮತ್ತು ಸಾಮಾನ್ಯವಾಗಿ ಬಿಸಿ ನೀರು ಅಥವಾ ಬೆಚ್ಚಗಿನ ನೀರಿನಲ್ಲಿ ಇದು ಬಹಳ ಸುಲಭವಾಗಿ ಕರಗ್ತದೆ. ಶುಗರ್ ಹ್ಯಾಸ್ 6 ಹೈಡ್ರಾಕ್ಸಿಲ್ ಗ್ರೂಪ್ಸ್. ದೇ ಯೂಶುವಲಿ ಡಿಸಾಲ್ವ್ ರೆಡಿಲಿ ಇನ್ ವಾರ್ಮ್ ಆರ್ ಹಾಟ್ ವಾಟರ್. ಇನ್ನು ಸಕ್ಕರೆಯನ್ನು ಸುಕ್ರೋಸಿನಿಂದ ತಯಾರು ಮಾಡಲಾಗ್ತದೆ, ನಿಮಗೆ ಗೊತ್ತಿರುವಂಥದ್ದು. ಮತ್ತು ಅದರ ಅಣು ಉಪ್ಪಿನಲ್ಲಿರುವ ಅಯಾನುಗಳಿಗಿಂತ ಹೆಚ್ಚು ಸಂಕೀರ್ಣವಾಗಿದೆ ಮತ್ತು ದೊಡ್ಡದಾಗಿದೆ. ಈ ಧ್ರುವೀಯ ಸುಕ್ರೋಸ್ ಅಣುಗಳಿಗೆ ನೀವು ಸ್ವಲ್ಪ ಶಕ್ತಿಯನ್ನು ಕೊಟ್ಟರೂ ಕೂಡ ಧ್ರುವೀಯ ಅಣುಗಳು ನೀರಿನ ಅಣುಗಳೊಂದಿಗೆ ಅಂತರ ಅಣುಗಳ ಪರಸ್ಪರ ಕ್ರಿಯೆ ಹೆಚ್ಚಾಗ್ತದೆ. ಅಂತರ ಅಣುಗಳು ಹೇಳಿದಲ್ಲಿ ನೀರಿನ ಅಣು ಮತ್ತು ಸಕ್ಕರೆಯ ಅಣುಗಳದ್ದು. ಓಕೆ, ಶುಗರ್ ಈಸ್ ಮೇಡ್ ಫ್ರಮ್ ಸುಕ್ರೋಸ್ ಅಂಡ್ ಇಟ್ಸ್ ಮಾಲಿಕ್ಯೂಲ್ ಈಸ್ ಮೋರ್ ಕಾಂಪ್ಲೆಕ್ಸ್ ಅಂಡ್ ಬಿಗ್ಗರ್ ದ್ಯಾನ್ ದ ions in the salt, table salt. Okay, when energy is applied to polar sucrose molecules, intermolecular interaction with the polar water molecules develop. Okay, ಹೆಚ್ಚಾಗ್ತಾ ಹೋಗ್ತದೆ. ಅಂತರ ಅಣುಗಳ ಪರಸ್ಪರ ಕ್ರಿಯೆ ತುಲನಾತ್ಮಕವಾಗಿ ದುರ್ಬಲ ಆಗಿರುವುದರಿಂದ ಇದು ಶುದ್ಧ ದ್ರಾವಕ ಮತ್ತು ಇವುಗಳ ಎರಡರ ಸಂರಚನೆಯನ್ನು ಅಸ್ಥಿರಗೊಳಿಸಲಿಕ್ಕೆ ಬೇಕಾದಂತಷ್ಟು ಶಕ್ತಿಯನ್ನು ಒದಗಿಸ್ತದೆ. ಅವುಗಳು ಅಂತರಾಣುಗಳು ಪರಸ್ಪರ ದೂರ ಇರ್ತದೆ, ಅದು ಶುದ್ಧ ಈ ನೀರಿನ ಜೊತೆಗೆ ಅದು ಕರಗಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಅಂತ. ಹಾಗಾಗಿಯೇ ನೀರಿನಲ್ಲಿ ಅದು ಹೆಚ್ಚು ಕರಗ್ತದೆ. ಬಿಕಾಸ್ ಆಫ್ ದ ಇಂಟರ್ ಮಾಲಿಕ್ಯುಲರ್ ಇಂಟ್ರಾಕ್ಷನ್ಸ್ ಆರ್ ರಿಲೇಟಿವ್ಲಿ ವೀಕ್, ದುರ್ಬಲ ಆಗಿರುವುದರಿಂದ ಇಟ್ ಪ್ರೊವೈಡ್ಸ್ ಇನಫ್ ಎನರ್ಜಿ ಟು ಡಿಸಾಲ್ವ್ the structure of both the pure solvent and the solute. ಇಲ್ಲಿ ದ್ರಾವಕ ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆಲ್ಲ. ದ್ರಾವ್ಯ ಹೆಚ್ಚು ಪ್ರಮಾಣದಲ್ಲಿರುವಂತದ್ದು ದ್ರಾವ್ಯ ಕಡಿಮೆ ಪ್ರಮಾಣದಲ್ಲಿರೋ ದ್ರಾವಕ ಹೆಚ್ಚು ಪ್ರಮಾಣದಲ್ಲಿರುವುದು. ಉದಾಹರಣೆಗೆ ನೀರಿಗೆ ಸಕ್ಕರೆಯನ್ನು ಹಾಕುದು ಅಂತ ಹೇಳಿದ್ರೆ ಇಲ್ಲಿ ದ್ರಾವಕ ನೀರು, ದ್ರಾವ್ಯ ಯಾವುದು ಸಕ್ಕರೆ. ಓಕೆ, ಆಸ್ ಎ ರಿಸಲ್ಟ್ ಶುಗರ್ ಇಸ್ ಮೋಸ್ಟ್ ಸಾಲ್ಯುಬಲ್ ಇನ್ ವಾಟರ್. ಓಕೆ, ಇದಿಷ್ಟು ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೇನೆ. ಹಾಗಾಗಿ ಖಂಡಿತವಾಗಿ ಇದು ನಿಮಗೆ ಬಹಳ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇದು ಅನುಕೂಲ ಆಗ್ತದೆ ಅಂತ ಗೊತ್ತು ನನಗೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.